ಮತ್ತೊಮ್ಮೆ ನಮಸ್ಕಾರ. ಮಗದೊಮ್ಮೆ ನಮಸ್ಕಾರ ಎಲ್ಲರಿಗೂ. ಒಂದೇ ವಾರದಲ್ಲಿ ನಮಸ್ಕಾರ ಎರಡೆರಡು ಎಲ್ಲರಿಗೂ. ಸಲ ನಮಸ್ಕಾರ ಮಾಡ್ತಾ ಇದೀವಿ. ಅಪ್ಗ್ರೇಡ್ ದಿನ ಆಗಿದ್ದೀವಿ. ಪ್ರಿಯ ಮಾಡೋದಾಗ್ಲಿ. ವೀಕ್ಷಕರೇ ನಿಮಗೋಸ್ಕರ. Yes. ದಿನ ಮಾಡೋ ತರ ಆಗ್ಲಿ. ನಮಸ್ಕಾರ ನಮಸ್ಕಾರ. ಅಂಡ್ ಫಾರ್ ದ ರೆಕಾರ್ಡ್, ಹಾ ಲಾಸ್ಟ್ 2 days ಅಲ್ಲಿ ನಮ್ದು ಹಳೆ ಲಾಸ್ಟ್ 10 ವಿಡಿಯೋಸ್ಗಿಂತ ಮ್ಯಾಕ್ಸಿಮಮ್ ವ್ಯೂಸ್ ಆಗಿರೋದು ನಮ್ದು ಲಾಸ್ಟ್ ಪಾಡ್ಕಾಸ್ಟ್. ಎಸ್. ಹಾ ಅಲ್ಲಿ ಸೊ ಅಲ್ಲಿ ಯಾರಿದ್ರು ಅಂತ ಎಸ್ ಗೊತ್ತು ಎಸ್ ಎಲ್ಲರಿಗೂ. ಅದೇ ಅದಕ್ಕೆ ಅದು ಯಾರ ಬಗ್ಗೆ ಮಾತಾಡೋದು. ಇಟ್ ವಾಸ್ ಅಬೌಟ್ ದ ವಾಲ್ ಅಂಡ್ ಹಿ ಡಿಡ್ ದ ಮ್ಯಾಜಿಕ್ ಅಂತ. ಹೌದು. ಎಸ್. ನೈಸ್. ನಮ್ಗೆ ಸೂಪರ್. ಆ, ನಮ್ಗೇನ್ ಖುಷಿ ಆಗ್ತಾ ಇದೆ ಅಂದ್ರೆ ಜನ ಅಪ್ರಿಶಿಯೇಟ್ ಮಾಡ್ತಿರೋ ರೀತಿ ಖುಷಿ ಆಗ್ತಾ ಇದೆ. ಅದು ಪಾಯಿಂಟ್ ನಂಬರ್ 1. ನಮ್ಗೆ ಇನ್ನೊಂದು ಇದರಿಂದ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ ಅಂಡ್ ಆಲ್ಸೋ ಎಕ್ಸ್ಪೆಕ್ಟೇಷನ್ಸ್ ಬೆಳೀತಾ ಇದೆ ದಟ್ ಇನ್ನೂ ಚೆನ್ನಾಗಿ ಮಾಡೋದು ಇನ್ನೂ ಬರ್ಬೋದೇನೋ ಅಂತ. ಶುರು ವಾಲಿಂದಾನೇ ಆಗಲಿ, ವ್ಯೂಸ್ ಅವ್ರ ರನ್ಸ್ ತರ ಬಂದ್ರೆ, ಲೈಕ್ಸ್ ಅವ್ರ ಫೇಸ್ ಮಾಡೋ ಬಾಲ್ಸ್ ತರ ಬರಲಿ. ಬಾ ಎಸ್. ಬಾ ಅದು ಚಪ್ಪಾಳೆ. ಸೂಪರ್. ಅನಂತ್ ಅವ್ರ ಪಂಚ್ ಲೈನ್ಸ್ ನೆಕ್ಸ್ಟ್ ಫೇಮಸ್ ಆಗ್ತಾರೆ ಅಂತ. ಇದು ಹ್ಮ್. ಒಂಥರ ಹಿಂಗೆ ಈ ಜಾನಿ ಸರ್ದು ಫ್ಲೇವರ್ ಇದ್ದಂಗೆ ಇತ್ತಿದೆ. ಒಂದ್ ಹಾ. ಲೈನ್ ನೀವು ಅವ್ರ ಫ್ಯಾನ್ ಬೇರೆ ಅಲ್ವೇ? ಅವ್ರ ಬಸ್. ಹಾ. ಹೇಳ್ಸೋಣ ಸೂಪರ್. ಮತ್ತೆ ನಮ್ಮ ಮತ್ತೆ ಮುಂಬೈಗೆ ಹೊರಟಿಯಾರ ಅವರು ಇಂಡಿಯಾ ಬಾಂಗ್ಲಾದೇಶ್ ಇದ್ ಮಾಡಕ್ಕೆ. ಅಲ್ಲಿಂದನೂ ಕಳ್ಸಿದ್ರು, ಹಾಕೊಂಡಿದ್ರು ರೀಲ್ಸ್. ಸೊ ಓಕೆ, ಸೂಪರ್. ಶುರು ಮಾಡ್ಬೋಣ. ಎನಿವೇಸ್ ಇಟ್ಸ್ ದಿಸ್ ಆಲ್ಸೋ ಶಾರ್ಟ್ ವಿಡಿಯೋ. Yes. ಜಾಮಿ ಅಂಡ್ GRV ಸರ್ ಹ್ಯಾಂಗ್ ಓವರ್ ಇಂದ ಇಳಿದು ಸ್ವಲ್ಪ ಪ್ರೆಸೆಂಟ್ ಬರೋಣ ಅನ್ನೋದಕ್ಕೆ ಈ ಪಾಡ್ಕಾಸ್ಟು. 2 ಟಾಪಿಕ್ ಮಾತಾಡೋಣ ಅಂತಿದೀವಿ ಈ ವಿಡಿಯೋ. ನಂಬರ್ 1, ಆನ್ ಗೋಯಿಂಗ್ ಡೊಮೆಸ್ಟಿಕ್ ಟೂರ್ನಮೆಂಟ್ ದುಲೀಪ್ ಟ್ರೋಫಿ. ಸೊ ದುಲೀಪ್ ಟ್ರೋಫಿ ಅನ್ನೋ ಹೆಸರು ಮುಂಚಿಂದಾನೇ ಇತ್ತು, ಬಟ್ ಅದ್ರ ಪರ್ಪಸ್ ಬೇರೆ ಇತ್ತು, ಈಗಿರೋ ಪರ್ಪಸ್ ಬೇರೆ ಆಗಿದೆ. ಅಂಡ್ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬಂದು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಸ್ಕ್ವಾಡ್ ರಿವ್ಯೂ, ಚಾನ್ಸಸ್ ಎಲ್ಲ ನೋಡೋಣ ವಿತ್ ರಿಸರ್ಜೆಂಟ್ ಬಾಂಗ್ಲಾದೇಶ್ ದಟ್ ಇಂಡಿಯಾ ವಿಲ್ ಬಿ ಫೇಸಿಂಗ್. ಸೊ ಈ 2 ಟಾಪಿಕ್ ನ ಮಾತಾಡೋಣ. ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದುಲೀಪ್ ಟ್ರೋಫಿ. ಸೊ ಅಂಡ್ ಆಸ್ ಐ ವಾಸ್ ಅನಂತ, ಸೇಯಿಂಗ್, ಹಾ ನಿಮ್ಗೆ ಕ್ವಶನ್ ಹೇಳಪ್ಪ. ಇದಕ್ಕೆ. ಹ್ಮ್ ನೀನೇ ಹೇಳಿದ್ಯಲ್ಲ, ಹ್ಮ್ ಪರ್ಪಸ್ ಬೇರೆ ಇತ್ತು. ನನ್ನ ತಲೆಯಲ್ಲೂ ಅದೇ ಇದ್ದಿದ್ದು, ಪರ್ಪಸ್ ಬೇರೆ ಇತ್ತು ದುಲೀಪ್ ಟ್ರೋಫಿ ಮುಂಚೆದು. ಈಗ ಪರ್ಪಸ್ ಚೇಂಜ್ ಆಗಿದೆ ಅಂದ್ಯಲ್ಲ, ಹ್ಮ್ ಏನದು? ವಾಟ್ ಇಸ್ ದ ಪರ್ಪಸ್? ಹಾ, ನನ್ನ ಪ್ರಕಾರ ನಾನು ಅರ್ಥ ಮಾಡ್ಕೊಂಡಿರೋ ರೀತಿ ಹೇಳ್ತೀನಿ ಪರ್ಪಸ್. ಈ ಕಡೆ 2 ಥ್ರೆಡ್ ನಡೀತಾ ಇದೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ. ಒನ್ ಆಫ್ ದ ಮೇಜರ್ ಥ್ರೆಡ್ ಇಸ್ ಲಿಮಿಟೆಡ್ ಓವರ್ಸ್ ಕ್ರಿಕೆಟ್. ಅಲ್ಲಿ ಟ್ಯಾಲೆಂಟ್ಗೆ ಯಾವ ಕೊರತೆನೂ ಇಲ್ಲ, ಕರೆಕ್ಟ್. ಆಯ್ತಾ. ಸೊ IPL ಇದೆ, ಇಲ್ಲಿ ಬೈಲ್ಯಾಟ್ರಲ್ ಸೀರೀಸ್ ಅಂತೂ ಒಂಥರ ಬೇಜಾರಾಗುವಷ್ಟು ಆಡ್ತಾರೆ. ಹ್ಮ್ ಅದ್ರ ಮೇಲೆ ನಮ್ಗೆ ಈ ಕಡೆ ಡೊಮೆಸ್ಟಿಕ್ ಅಲ್ಲೂ ಇದೆ ಅವೆಲ್ಲ. ಬಟ್ ಬರ್ತಾ ಬರ್ತಾ ನಮಗೆ ಫಸ್ಟ್ ಕ್ಲಾಸ್ ಟ್ಯಾಲೆಂಟ್ಸ್ ಸ್ವಲ್ಪ ಡ್ರೈ ಅಪ್ ಆಗ್ತಾ ಇದೆ. ಅಂದ್ರೆ ಲಾಸ್ಟ್ 10 years ಅಂತ ತಗೊಂಡ್ರೆ, ಒಬ್ಬ ಹೊಸಬ ಬಂದು ಇಂಪ್ರೆಸ್ ಮಾಡಿ ಬೇರೆಯವ್ರಿಗೆ ಥ್ರೆಟ್ ಆಗಿ ಕಾಣಿಸ್ತಿರೋದು ಬಹಳ ಕಮ್ಮಿ ಲಾಸ್ಟ್ 10 years ಅಲ್ಲಿ. ಆ ತರ ಹೆಸರುಗಳನ್ನ ಟೆಸ್ಟ್ ತಗೊಂಡ್ರೆ, ಮ್ಯಾಚ್ ಅಲ್ಲಿ. ಅದೇ ಫಸ್ಟ್ ಕ್ಲಾಸ್ ಟೆಸ್ಟ್ ಓಕೆ. ಲಾಂಗ್ ಫಾರ್ಮ್ಯಾಟ್ ಅಲ್ಲಿ ಬೇಸಿಕ್ಲಿ. ಹಾ, ಹ್ಮ್. ಸೊ ಯಾರು ಒಂದೆರಡು ಹೆಸರು ಬಂದಿದೆ ಡೆಫಿನೆಟ್ ಆಗಿ. ಲೈಕ್ ಫಾರ್ ಎಕ್ಸಾಂಪಲ್ ಸರ್ಫರಾಜ್ ಖಾನ್, ಮೋಸ್ಟ್ ಟಾಕ್ಡ್ ಅಬೌಟ್ ಡೊಮೆಸ್ಟಿಕ್ ಪ್ಲೇಯರ್ ಫಾರ್ ಫಸ್ಟ್ ಕ್ಲಾಸ್ ಕ್ರಿಕೆಟ್. ಡೆಫಿನೆಟ್ ಆಗಿ ಹೆಸರು ಬಂದಿದೆ, ಬಟ್ ಅವ್ರಿಗೆ ಚಾನ್ಸ್ ಸಿಕ್ಕಿ ಅವ್ರಿಗೆ ಪ್ರೂವ್ ಮಾಡಿ ಇದು ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಕಾದ. ಬಟ್ ಥ್ರೆಟನ್ ಮಾಡ್ತಾ ಇದಾರ ಒಂದು ಲೈನ್ ಅಪ್, ಒಂದು ಸ್ಟ್ಯಾಂಡರ್ಡ್ 15 ಅಂತ ತಗೊಂಡ್ರೆ, ಅಟ್ಲೀಸ್ಟ್ ಫಾರ್ ಸೆಲೆಕ್ಟರ್ಸ್ ಪಾಯಿಂಟ್ ಆಫ್ ವ್ಯೂ ಅದು ಕಾಣಿಸ್ತಿಲ್ಲ. ಸೊ ಐ ಥಿಂಕ್ ಹ್ಮ್ ಆ ರೀಸನ್ಗೆ ದುಲೀಪ್ ಟ್ರೋಫಿ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ಲಾಟ್ಫಾರ್ಮ್. ಏನಿಲ್ಲ ಅಂದ್ರೂ ಬರೋಬ್ಬರಿ 60 ರಿಂದ 65 ಪ್ಲೇಯರ್ಸ್ಗೆ ಚಾನ್ಸ್ ಇದೆ. ಇದು ನಾನು ನೋಡ್ದಂಗೆ. ಖಂಡಿತ. ಸೊ ನನ್ನ ಫಾಲೋ ಅಪ್ ಕ್ವಶನ್ ಏನಂದ್ರೆ, ಹ್ಮ್ ದುಲೀಪ್ ಟ್ರೋಫಿ ಸ್ಟಾರ್ಟ್ ಮಾಡಿದ್ದು ಟೈಮಿಂಗ್ ಸರಿಗಿತ್ತಾ? ಹ್ಮ್ ದರ್ಶನ್, ಗುಡ್ ಏನಪ್ಪಾ ಕ್ವೆಶ್ಚನ್. ನಿಂಗೇನ್ ಅನ್ಸುತ್ತೆ? ದುಲೀಪ್ ಟೈಮಿಂಗ್. ಟ್ರೋಫಿ ಮಾಡ್ತಾರ ಐ ಟೈಮಿಂಗ್ ಥಿಂಕ್ ಸರಿ? ಇವಾಗ ನಾವು ಡಿಸ್ಕಸ್ ಮಾಡ್ಬೇಕು ಟೈಮಿಂಗ್ ಪ್ರಕಾರ. ಅಂದ್ರೆ ಇದೆಲ್ಲ ಟೈಮಿಂಗ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಬೇಸ್ಡ್ ಆನ್ ಅದರ್ ಟೂರ್ನಮೆಂಟ್ಸ್, ಅದರ್ ಬಿಗ್ ಟೂರ್ನಮೆಂಟ್ಸ್, IPL ಆಗಿರ್ಬೋದು, ಬೇರೆ ಬೇರೆ. ಸೊ ವಿಂಡೋ ಪ್ರಕಾರ ಮಾಡ್ತಿದಾರಾ, ಅಥವಾ ಅದು ಟೀಮ್ಗೆ, ನ್ಯಾಷನಲ್ ಟೀಮ್ಗೆ ಒಂದು ವೇ ಆಗ್ಲಿ ತರ ಮಾಡ್ತಿದಾರಾ ಅನ್ನೋದೇ ಬಿಗ್ ಕ್ವೆಶ್ಚನ್. ಸೊ ಬಿಕಾಸ್
ಇವಾಗ ಆಲ್ರೆಡಿ ವೈಲ್ ಸಮ್ ಆಫ್ ದ ಬಿಗ್ ಗನ್ಸ್ ಆಡ್ತಾರೆ ಅಂದ್ರು, ಆಡಿದ್ರು. KL ರಾಹುಲ್ ಆಗಿರ್ಬೋದು, ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಅವರೆಲ್ಲ ಆಡಿದ್ರು. ಒಂದು ಮ್ಯಾಚ್ ಬಟ್ ಒಂದ್ ಮ್ಯಾಚ್ ಆಡಿದ್ರು ಆಬ್ವಿಯಸ್ಲಿ. ಅಂಡ್ ಬೇರೆಯವರು ಸ್ವಲ್ಪ ಇಂಡಿಯಾ ಆಡಿರೋರು ಇನ್ನು ಕಂಟಿನ್ಯೂ ಮಾಡ್ತಿದ್ದಾರೆ. ಶ್ರೇಯಸ್ ಅಯ್ಯರ್ ಆಗಿರ್ಬೋದು, ಮಯಾಂಕ್ ಅಗರ್ವಾಲ್, ಅದರ್ ಬಿಗ್ ಗೈಸ್ ಆರ್ ಸ್ಟಿಲ್ ಪ್ಲೇಯಿಂಗ್. ಮಯಾಂಕ್ ಅಗರ್ವಾಲ್ ಲೀಡು ಮಾಡ್ತಾ ಇದ್ದಾರೆ ಟೀಮ್ ನ. ಬಟ್ ಅಗೇನ್ ಇನ್ ಬಿಟ್ವೀನ್ ಅಲ್ಲಿ ಮ್ಯಾಚ್ ಇಂಡಿಯಾ ಬಾಂಗ್ಲಾದೇಶ್ ಟೂರ್ನಮೆಂಟ್ ಶುರು ಆಗ್ತಾ ಇದೆ. ಸೊ ಟೈಮಿಂಗ್ ಇಟ್ ಈಸ್ ಡಿಬೇಟಬಲ್ ಥಿಂಗ್ ಅನ್ಸುತ್ತೆ ನಂಗೆ. ಯಾಕೆಂದ್ರೆ ವಿ ಸ್ಟಿಲ್ ಡೋಂಟ್ ನೋ ಯಾವ ತರ ಟೈಮಿಂಗ್ ಎಲ್ಲಾ ಕಡೆ ಇಂಪ್ಯಾಕ್ಟ್ ಆಗ್ತಾ ಇದೆ. ಐ ಥಿಂಕ್ ಅಗೇನ್ ಬಿಕಾಸ್ ಆಫ್ ದ ವೇರಿಯಸ್ ಡಿಫ್ರೆಂಟ್ T20 ಟೂರ್ನಮೆಂಟ್ಸ್. ಅದೇ ಸೊ ದೇ ಇವಾಗ ಆರ್ ನಾಟ್ ಏಬಲ್ ಟು ಮ್ಯಾನೇಜ್. ಪ್ರೆಸಿಡೆನ್ಸ್ ತಗೊಂಡ್ಬಿಟ್ಟಿದ್ಯಾ ಅಂತ ನನ್ಗೆ ಅದೇ ಅಲ್ಲಿಗೆ ಬರ್ತಾ ಇದೆ ಇವಾಗ. ಯಾ ಏನಾಯ್ತು ಮಧ್ಯದಲ್ಲಿ TNPL ಇತ್ತು, ಆಮೇಲೆ ಮಹಾರಾಜ T20, KPL. ವರ್ಲ್ಡ್ ಕಪ್ ಆದ್ಮೇಲೆ ಏನಪ್ಪಾ ಇತ್ತು, ಮೇಜರ್ ಆಗಿ ಒಂಥರ ಡೊಮೆಸ್ಟಿಕ್ ಅಲ್ಲಿ ಆ ಟೈಮಲ್ಲಿ ಮಧ್ಯದಲ್ಲಿ ಡೆಲ್ಲಿದು ನಡೆದಿದೆ, ಕರೆಕ್ಟ್, UP ನಡೆದಿದೆ. ಸೊ ಉತ್ತರಾಖಂಡ್ ನಡೀತಾ ಇದೆ, ಕೇರಳದ ಇವಾಗ ನಡೀತಾ ಇದೆ, ಎಲ್ಲರದು ಇದೆ. ವರ್ಲ್ಡ್ ಕಪ್ ಆದ್ಮೇಲೆ ಇವಾಗ ನಮ್ ಬಾಂಗ್ಲಾದೇಶ್, ಇವಾಗ ನಮ್ಗೆ ಗೊತ್ತು, ಐ ಥಿಂಕ್ ವಾಟ್ ವಿ ಹ್ಯಾವ್ 5+3+2, ಸೊ ಟೋಟಲ್ 10 ಟೆಸ್ಟ್ ಲೈನ್ ಅಪ್ಪ ನೆಕ್ಸ್ಟ್ ನಮ್ಗೆ ಟೋಟಲ್ ಇರೋದು. 2 ಬಾಂಗ್ಲಾದೇಶ್, 3 ನ್ಯೂಜಿಲೆಂಡ್, 5 ಆಸ್ಟ್ರೇಲಿಯಾ. ಎಸ್, ಆತರ ಇದ್ದಾಗ ನಾವು ಅಟ್ಲೀಸ್ಟ್ ಒಂದು 3 ಮ್ಯಾಚ್ ಅಥವಾ ದಿಲೀಪ್ ಟ್ರೋಫಿ ಆಗ ಈ ಬಾಂಗ್ಲಾದೇಶ್ ಸೀರೀಸ್ ಸ್ಟಾರ್ಟ್ ಆಗೋ ಮುಂಚೆ 2ರಿಂದ 3 ಮ್ಯಾಚ್ ಆಡ್ಬೇಕಾಗಬಹುದಾಗಿತ್ತು ಅಂತ ನನಗನ್ಸಿದ್ದು. ಒಂದು ಮ್ಯಾಚ್ ಅಲ್ಲಿ ಆಡದ್ಮೇಲೆ ನೀನು ಈಗ ಆಲ್ಮೋಸ್ಟ್ 2 ಟೀಮಲ್ಲೂ ನೋಡಿದ್ರೆ 8 ಚೇಂಜ್ ಆಗಿದೆ, 7ರಿಂದ 8 ಪ್ಲೇಯರ್ ಚೇಂಜ್ ಆಗಿದೆ ಟೀಮಲ್ಲಿ. ಅಂಡ್ ಇವಾಗ ದಿಲೀಪ್ ಟ್ರೋಫಿ ಪರ್ಫಾರ್ಮೆನ್ಸ್ ಇಂದ ತಗೊಂಡ್ರ ಜನನ್ನ ಅದನ್ನು ಡಿಬೇಟಬಲ್ ಆಗಿದೆ. ಇಲ್ಲ, ನೀನು ಮತ್ತೆ ಸೀನಿಯರ್ ಪ್ಲೇಯರ್ಸ್ ಹೋಗಿದ್ರೆ ವಿಚ್ ಇಸ್ ಫೇರ್, ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ, ಪ್ರೂವ್ ಮಾಡಿದ್ದಾರೆ, ಆ ಕಂಡೀಷನ್ಸ್ ಅಲ್ಲಿ ಆಡಿದ್ದಾರೆ, ಅದೆಲ್ಲ ಓಕೆ. ಒಂದ್ ಕಡೆ ನೀವು ಸೀನಿಯರ್ ಪ್ರೋಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಇನ್ ದ ಬ್ಯಾಟಿಂಗ್ ಆಸ್ಪೆಕ್ಟ್ ಆಫ್ ಥಿಂಗ್ಸ್, ಬೌಲಿಂಗ್ ಆಸ್ಪೆಕ್ಟ್ ಆಫ್ ಥಿಂಗ್ಸ್ ಅಲ್ಲಿ ವೈ ಡಿಡ್ ವಿ ನಾಟ್ ಕಂಟಿನ್ಯೂ ವಿತ್ ಸಮ್ ಆಫ್ ದ ಸೀನಿಯರ್ ಪ್ಲೇಯರ್ಸ್? ಇವಾಗ ಏನಪ್ಪಾ, ಶಮಿ ನಮ್ಗೆ ಇಂಜೂರ್ಡ್, ಇನ್ನ ವಾಪಸ್ ಬಂದಿಲ್ಲ, ಆಯ್ತು, ಬುಮ್ರಾನ್ ತಗೊಂಡಿದ್ದಾರೆ, ಸಿರಾಜ್ ತಗೊಂಡಿದ್ದಾರೆ. ವಾಟ್ ಈಸ್ ದ ರ್ಯಾಷನಲ್ ಬಿಹೈಂಡ್ ಚೂಸಿಂಗ್ ಯಶ್ ದಯಾಲ್ ಓವರ್ ಮುಕೇಶ್ ಕುಮಾರ್ ಆರ್ ಹರ್ಷದೀಪ್? ಆಕಾಶ್ದೀಪ್, ನಾಟ್ ಹರ್ಷದೀಪ್. ಅವ್ರೇನ್ ಪ್ರಾಮಿಸ್ ತೋರಿಸ್ಲಿಲ್ವಾ ಅಥವಾ ದಿಲೀಪ್ ಟ್ರೋಫಿಲ್ ಪರ್ಫಾರ್ಮ್ ಮಾಡ್ತಾ ಇಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಡ್ಯೂ ನೋ, ಈಗ ಕರೆಂಟ್ ಆಫ್ಟರ್ 2 ಗೇಮ್ಸ್, 2 ಗೇಮ್ ಅಲ್ವಾ ಆಗಿರೋದು, 3 ಗೇಮ್ಸ್ ಆಗಿದೆ, 3 or 4 ಗೇಮ್ಸ್ ಟು ಬಿ ಕರೆಕ್ಟ್, ಟೋಟಲ್ 4 ಗೇಮ್ಸ್ ಆಗಿದೆ. 4 games. So each team has played basically 2 games. Yeah. Top 5 wicket takers ಯಾರ್ಯಾರು ಅಂತ ಗೊತ್ತಾ? Yeah, I think Akashdeep top 5 ಅಂದ್ರೆ overall after 2 matches. After 2 matches, top 5 wicket takers. Kamboj. Yeah. Anshul Kamboj. Mukesh Kumar. Akashdeep. wickets, Mukesh Kumar and Akashdeep. 9. Khalil Ahmed 9. Khalil Ahmed. Manav alla. Harshit Rana. Yeah. ಆಮೇಲೆ 6th ಇರೋದು ಮಾನವ್ ಸುತಾರ್. ಸೊ ನಮ್ದು ಟಾಪ್ 5 ಈಗ್ಲೂ ಮೀಡಿಯಂ ಪೇಸರ್ಸ್ ಇದ್ದಾರೆ. ಸಬ್ ಕಾಂಟಿನೆಂಟ್ ಅಲ್ಲಿ ಟಾಪ್ 5 ಮೀಡಿಯಂ ಪೇಸರ್ಸ್ ಇದ್ದಾರೆ. ಸ್ಪಿನ್ನರ್ ಯಾರಿದ್ದಾರೆ, ಯಾರು ತಗೋತಾರೆ? ನಮ್ದು ಬಿಗ್ಗೆಸ್ಟ್ ಇರೋದು ಇವಾಗ ನಮ್ದು ಒಂಥರ ವಿರಾಟ್ ಕೊಹ್ಲಿ. ಇವತ್ತು ಗೌತಮ್ ಗಂಭೀರ್ದು ಮತ್ತೆ ವಿರಾಟ್ ಕೊಹ್ಲಿದು ಇಂಟರ್ವ್ಯೂ ಏನ ನೋಡಿದ್ರ? ಇಲ್ಲ, ಜಸ್ಟ್ ಬಿಟ್ಸ್ ಅಂಡ್ ಪೀಸಸ್ ನೋಡಿ. ಇಲ್ಲ, ತುಂಬಾ ಚೆನ್ನಾಗಿದೆ. ಐ ಥಿಂಕ್ ಅವ್ರು ವಿರಾಟ್ ಕೊಹ್ಲಿ ಸ್ಟಾರ್ಟ್ಸ್ ಆಫ್ ವಿತ್ ಎಷ್ಟೋ ಮಸಾಲಾಗಿ ವಿ ಆರ್ ಪುಟಿಂಗ್ ಎನ್ ಎಂಡ್ ಟು ಇಟ್ ಅಂದ್ಬಿಟ್ಟು ಇಬ್ರು ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಗೌತಮ್ ಗಂಭೀರ್ ಆಫ್ ಕೋರ್ಸ್ ಗೋಸ್ ಗಾಗಾ ಓವರ್ ಅದೇ ಹೌ ವಿರಾಟ್ ಕೊಹ್ಲಿ ಅಟ್ ದಟ್ ಟೈಮ್ ಫಾಸ್ಟ್ ಬೌಲಿಂಗ್ ಯೂನಿಟ್ ನ ಹೆಂಗೆ ಚೇಂಜ್ ಮಾಡಿದ್ರು ಅವ್ರ ಕ್ಯಾಪ್ಟನ್ಸಿಲಿ ಅಂತ. ಅಂಡ್ ಐ ಥಿಂಕ್ ದಟ್ ಈಸ್ ಬೀನ್ ಕಂಟಿನ್ಯೂಯಿಂಗ್. ಇವಾಗ 5 ಜನ ನಿಮ್ಗೆ, ಐ ಮೀನ್ ಒಂಥರ ಫಾಸ್ಟ್ ಬೌಲರ್ಗೆ ಇವಾಗ ತಲೆನೋವೇ ಇಲ್ಲ ಗುರು, ಅವ್ರಿಲ್ಲ ಅಂದ್ರೆ ಇವ್ರಿಲ್ಲ ಅಂದ್ರೆ ಅವರು ಅನ್ನೋ ತರ ಆಗ್ತಾ ಇದೆ. ಬಟ್ ನಮಗೆ ಮೇನ್ ಇರೋದು ನಮ್ದು RCB ತರ ಹೇಳ್ತೀವಲ್ಲ, ನಮ್ ಹೋಮ್ ಅಲ್ಲಿ ಯಾರ್ ಗುರು ಗೆಲ್ಸ್ಕೊಡೋರು ನಮ್ಗೆ ಇರೋದೇ ಅಂತ ಅನ್ಕೊಂಡಿದೀವಿ. ಅಲ್ಲ, ಅದನ್ನೇ ಸಿ ಅಗೇನ್ ಸ್ಪಿನ್ನರ್ಸ್ಗೆ ಮುಂಚೆ ನಾವು ಸ್ಪಿನ್ನರ್ಸ್ ಪ್ರೊಡ್ಯೂಸ್ ಮಾಡ್ತಾ ಇದ್ವಿ, ಅದಕ್ಕೋಸ್ಕರ ಸ್ಪಿನ್ನಿಂಗ್ ಟ್ರ್ಯಾಕ್ ಬರ್ತಾ ಇತ್ತು.
ಫಸ್ಟ್ ದಿನದಿಂದ ತಿರುಗ್ತಾ ಇತ್ತು, ಆ ತರ ಟ್ರ್ಯಾಕ್ ಗಳು ಕ್ರಿಯೇಟ್ ಮಾಡ್ತಿದ್ವಿ. ಬಟ್ ವೆನ್ ಯು ಹ್ಯಾವ್ ದ ಆರ್ಸನಲ್ ಆಫ್ ಬೌಲರ್ಸ್, ಫಾಸ್ಟ್ ಬೌಲರ್ಸ್, ಸೊ ಡೋಂಟ್ ಯು ಥಿಂಕ್ ಅದೇ ತರ ಪಿಚಸ್ ರೆಡಿ ಮಾಡ್ತಾರೆ ಅಂತ, ವಿಚ್ ಇಸ್ ಆಲ್ಸೋ ಎವಿಡೆಂಟ್ ಇನ್ ದುಲೀಪ್ ಟ್ರೋಫಿ ಅಲ್ವಾ? ಫಸ್ಟ್ ರೌಂಡ್ ಅಲ್ಲಂತೂ ಬ್ಯಾಂಗ್ಳೂರ್ ಅಂತ ಪಿಚ್ ಅಲ್ಲಿ ಇಟ್ ವಾಸ್ ನಾಟ್ ಸೋ ಈಸಿ ಟು ಸ್ಕೋರ್ ರನ್ಸ್, ಆಬ್ವಿಯಸ್ಲಿ ಎಕ್ಸೆಪ್ಷನ್ ಬೀಯಿಂಗ್ ಮುಷೀರ್ ಖಾನ್. ಕರೆಕ್ಟ್. ನಾನು ಅದೇ ಇವಾಗ ನಮ್ದು ಜನ ಹೇಳ್ತಾ ಇರೋದೇ, ಇವಾಗ ಸಡನ್ ಆಗಿ ಸಬ್ ಕಾಂಟಿನೆಂಟ್ ಆರ್ ನಮ್ಗೆ ಇವಾಗ ಏನೋ ಇವಾಗ ಶ್ರೀಲಂಕಾಗ್ ಹೋದ್ವಿ, ಬಾಂಗ್ಲಾದೇಶ್ಗೆ ಹೋದ್ವಿ, ಇಲ್ಲಿ ಸಬ್ ಕಾಂಟಿನೆಂಟ್ ಅಲ್ಲಿ ಆಡ್ತಾ ಇದೀವಿ ಅಂತಂದ್ರೆ ನಮ್ ಬ್ಯಾಟರ್ಸು ಅಷ್ಟೊಂದು ಅಂದ್ರೆ ಸ್ಪಿನ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಅಲ್ಲಿ ದೇ ಆರ್ ನಾಟ್ ಆಸ್ ಕಂಫರ್ಟಬಲ್ ಆಸ್ ದೇ ಆರ್ ಇನ್ ಪ್ರಾಬ್ಲಿ ಮೀಡಿಯಂ ಪೇಸ್ ಎನ್ವಿರಾನ್ಮೆಂಟ್ ಅಂತ. ಸೊ ನಾವು ಶುಡಂಟ್ ವಿ ಬೋತ್ ಆಸ್ಪೆಕ್ಟ್ಸ್, ಬ್ಯಾಟರ್ಸ್ನು ರೆಡಿ ಮಾಡಕ್ ಅದನ್ನ ಯೋಚನೆ ಮಾಡ್ಬೋದಲ್ವಾ? ಸಿಮಿಲರ್ಲಿ ನಮ್ ಬೌಲರ್ಸು ಯಾರು ಎಮರ್ಜ್ ಆಗ್ತಾರೆ ಸಬ್ ಕಾಂಟಿನೆಂಟಲ್ ನೆಕ್ಸ್ಟ್ ಅಶ್ವಿನ್ ಹೋದ್ಮೇಲೆ, ಆಯ್ತು ಗುರು ಅಶ್ವಿನ್ ಅವ್ರು ಹಿ ಸೆಲೆಬ್ರೇಟೆಡ್ ಇಸ್ 37th ಬರ್ತ್ಡೇ ಯೆಸ್ಟರ್ಡೇ. ಹಬ್ಬ ಅಂದ್ರೆ ಆಸ್ಟ್ರೇಲಿಯಾ ಸೀರೀಸ್ ಅವ್ರು ಇನ್ನ ಒಂದ್ ವರ್ಷ ಆಡೋದನ್ನು ಡೌಟ್. ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಆದ್ಮೇಲೆ 2025 ಆದ್ಮೇಲೆ ಐ ಥಿಂಕ್ ಅಶ್ವಿನ್ ಇಸ್ ಜಸ್ಟ್ ಗೋಯಿಂಗ್ ಟು ಪುಟ್ ಹಿಸ್ ಹ್ಯಾಂಡ್ ಅಪ್ ಅಂಡ್ ಸೇ ಥ್ಯಾಂಕ್ ಯು ವೆರಿ ಮಚ್. True. But yeah, again, on the other hand, I think, ನಾವು ಮಾತಾಡಿದ್ವಿ ಸ್ಪಿನ್ನರ್ಸ್, ಲೈನ್ ಆಫ್ ಸ್ಪಿನ್ನರ್ಸ್ ಮೇ ಬಿ ಕಡಿಮೆ ಇದ್ದಾರೆ ಅಂತ. Seriously, all the big associations will have to start looking at them. Maybe ಇರ್ತಾರೆ, ಬಟ್ ಅಷ್ಟು ರಿಕ್ವೈರ್ಮೆಂಟ್ ಪ್ರಕಾರ ಮೇ ಬಿ ವಿ ಹ್ಯಾವ್ ಜಸ್ಟ್ ಶಿಫ್ಟೆಡ್ ಒನ್ ಡೈಮೆನ್ಷನಲ್ ತರ. ಮುಂಚೆ ಸ್ಪಿನ್ ಫ್ರೆಂಡ್ಲಿ ಅಥವಾ ಸ್ಪಿನ್ ಡಾಮಿನೇಟೆಡ್ ಪಿಚಸ್ ಇರ್ತಿದ್ರಿಂದ ಅವ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತಿತ್ತು. ಇವಾಗ ಬಿಕಾಸ್ ವಿ ಹ್ಯಾವ್ ಲೋಡ್ಸ್ ಆಫ್ ಫಾಸ್ಟ್ ಬೌಲರ್ಸ್, ಮೇ ಬಿ ವಿ ಆರ್ ಜಸ್ಟ್ ಮೂವಿಂಗ್ ಅವೇ ಟುವರ್ಡ್ಸ್ ಆರ್ ಲೀನಿಂಗ್ ಟುವರ್ಡ್ಸ್ ಫಾಸ್ಟ್ ಬೌಲರ್ಸ್ ಅಂತ. ಬಟ್ ಯಾ, ಯು ಹ್ಯಾವ್ ಟು ಬಿ ಅಡ್ರೆಸ್ಸಿಂಗ್ ಬೋತ್ ದ ಆಸ್ಪೆಕ್ಟ್ಸ್. ಒನ್ ಡೈಮೆನ್ಷನಲ್ ಆಗೋದು ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ಗುಡ್. But yeah, probably let's say our timeline is by world championship ಒಳಗಡೆ we probably will have to find replacements for Ashwin, Jadeja. ಅಕ್ಷರ್ ಪಟೇಲ್ are the two people. ಯಾಕಂದ್ರೆ ಅಕ್ಷರ್ ಮೇಲೆ ಎಲ್ಲ ಪ್ರೆಷರ್ ಹಾಕಕ್ ಆಗಲ್ಲ. ಮಾನವ್ ಸುತಾರ್, but you also have Manav Sutar, okay, but you also have likes of Chahal and ಕುಲ್ದೀಪ್ ಯಾದವ್ ಆಲ್ಸೋ. ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಗುರು ಚಹಲ್ನ? ಅಲ್ಲೋಗ್ಬಿಟ್ಟು ಕೌಂಟಿಲಿ ಎತ್ತದನ್ ವಿಕೆಟ್. ಎಕ್ಸಾಕ್ಟ್ಲಿ. ದುಲೀಪ್ ಟ್ರೋಫಿಲಿ ಅವನಿಗೆ ಚಾನ್ಸ್ ಇಲ್ಲ ಅಂದ್ರೆ ಏನ್, ವಾಟ್ ಆರ್ ವಿ ಟ್ರೈಂಗ್ ಟು ಸೇ ದೇರ್? ಕೌಂಟಿಲಿ ಅಲ್ಲ, ನೇಮ್ಸ್ ಏನಕ್ಕೆ ತಂದೆ ಅಂದ್ರೆ ದೇ ಶುಡ್ ಸ್ಟಾರ್ಟ್ ಕನ್ಸಿಡರಿಂಗ್ ದೇಮ್. ಅಲ್ಲೋಗಿ ವಿಕೆಟ್ ಎತ್ತಾ ಇದ್ದಾನೆ ಅಂದ್ಮೇಲೆ ವೈ ಡೋಂಟ್ ಯು ಕನ್ಸಿಡರ್ ಹಿಮ್ ಹಿಯರ್? ಬಿಕಾಸ್ ಯಾರು ಏನ್ ಮಾಡ್ತಿದ್ದಾರೆ ಅಂತ ಅವ್ರ ಬ್ಯಾಟರ್ಸ್ ಗೊತ್ತಾಗ್ತಾನೆ ಇಲ್ಲ ಯಾರು ಏನ್ ಮಾಡ್ತಾ ಇದ್ದಾನೆ ಅಂತ. ಸಮ್ ಆಫ್ ಹಿಸ್ ವಿಕೆಟ್ಸ್ ವರ್ ಲೈಕ್ ದಟ್ ಇನ್ ಸಬ್ ಕಾಂಟಿನೆಂಟ್ ಅಲ್ಲಿ ಆ ತರ ಟರ್ನ್ ಮಾಡಿ ಲೆಗ್ ಸ್ಟಂಪ್ ಅಲ್ಲಿ ಬಿದ್ದು ಆಫ್ ಸ್ಟಂಪ್ ಎಲ್ಲ ಬೋಲ್ಡ್ ಮಾಡೋದೆಲ್ಲ, ಇಟ್ ಇಸ್ ಆಬ್ವಿಯಸ್ಲಿ ವೆರಿ ವೆರಿ ರೇರ್ ಥಿಂಗ್ ಅಲ್ವಾ? ಶೇನ್ ವಾರ್ನ್, ವಿ ನೋ ವೈ ಹಿ ಹಸ್ ಬೀನ್ ದ ಗ್ರೇಟೆಸ್ಟ್ ಲೆಗ್ ಸ್ಪಿನ್ನರ್ ಆರ್ ರಿಸ್ಟ್ ಸ್ಪಿನ್ನರ್. ಸೊ ಐ ಥಿಂಕ್ ದೇ ಶುಡ್ ಸ್ಟಾರ್ಟ್ ಕನ್ಸಿಡರಿಂಗ್ ಆಲ್ ದಿಸ್ ಪೀಪಲ್. ನನಗೆ ನಮ್ಮ ಹತ್ರ ಇರೋ ಹೇಳಪ್ಪ ಅಲ್ಲ, ನಮ್ಮ ಹತ್ರ ಇರೋ ಸ್ಟಾಕ್ ನೋಡ್, ಈಗ ಅಶ್ವಿನ್, ಜಡೇಜಾ ಮತ್ತೆ ಅಕ್ಷರ್ ಪಟೇಲ್ನ ಬಿಡೋಣ. ಅದ್ ಬಿಟ್ಟು ಬೇರೆ ಸ್ಟಾಕ್ ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 3-4 yearsಗೆ ನೋಡ. ತುಂಬಾ ಮುಂದೇನು ಹೋಗೋದ್ ಬೇಡ, ಇನ್ನೊಂದ್ ಸೈಕಲ್ ಅಂತ ಅನ್ಕೋಣ WTC. ಕುಲ್ದೀಪ್ ಅಂಡ್ ಚಹಲ್ ಡೆಫಿನೆಟ್ಲಿ ಎಸ್. And I'm still sorry, Chahal, I don't think so they are considering him at all. ಅವ್ರು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾ ಇಲ್ಲ ನಾನು. ನಮ್ಮ ಹತ್ರ ಸ್ಟಾಕ್ ಏನಿದೆ ಅಂತ ಕೇಳ್ತಾ ಅಷ್ಟೇ. So I'll tell you why. I have a point why they are not talking about Chahal. The main reason is he can't bat. And I don't think so that because of our fast bowling unit is so focused on their fast bowling and they're not concentrating on their batting, they want our Indian spinners to play as an all-rounder. That is exactly why. Which is also fair. Chahal is not being chosen. Iವಾಗ ನೋಡು, ಕುಲ್ದೀಪ್ ಬಾಲ್ ನಿಲ್ಸ್ತಾನೆ, ಆಡ್ತಾನೆ, ಈಸ್ ಅ ಡಿಸೆಂಟ್ ಎನಫ್ ಬ್ಯಾಟ್. ಅಕ್ಷರ್ ಪಟೇಲ್, ರವಿ ಅಶ್ವಿನ್, ರವೀಂದ್ರ ಜಡೇಜಾ ಎಲ್ಲರೂ ಅಷ್ಟೇ. ಆ ತರ ನಮ್ಗೆ ನೆಕ್ಸ್ಟ್ ಬರಬಹುದು ಅಂದ್ರೆ ಸ್ಯಾಮ್ಸ್ ಮುಲಾನಿ ಆಡಬಹುದು. ಅವನು ಸುಮಾರು ವರ್ಷದಿಂದಾನೇ ಇದ್ದಾನೆ. ಮೊನ್ನೆನೂ ಒಂದು ದುಲೀಪ್ ಟ್ರೋಫಿಲಿ ಒಂದು 80 odd runs ಹೊಡೆದ. ಈಸ್ ಆಲ್ಸೋ ಲೆಫ್ಟ್ ಆರ್ಮ್ ಸ್ಪಿನ್ನರ್. ರಂಜಿಲಿ ಹಸ್ ಬೀನ್ ಡೂಯಿಂಗ್ ರಿಯಲಿ ವೆಲ್ ಲಾಸ್ಟ್ ಸೀಸನ್, ತುಂಬಾ ಚೆನ್ನಾಗಿ ಆಡಿದ್ದಾರೆ. And ಅವನು ಬಿಟ್ಟರೆ ಅವ್ರು ಪುಷ್ ಮಾಡ್ತಾ ಇರೋದು ವಾಷಿಂಗ್ಟನ್ ಸುಂದರ್, ಬಿಕಾಸ್ he can also bat and he can obviously is an off spinner.
Yeah, ಸೊ ಗೋ right. ಹೆಡ್. ನೀನು ಚಹಲ್ ಬಗ್ಗೆ ಹೇಳ್ತಾ ಇದ್ದಿ, ಕುಲ್ದೀಪ್ ಬಗ್ಗೆ ಹೇಳ್ತಾ ಇದ್ದೀವಿ. ಕಂಟಿನ್ಯೂ. ಸಾರಿ ಟು ಕಟ್ ಯು ಅದೇ ಶಾರ್ಟ್. ಹೇಳ್ತಾ ಇರೋದು. ಸೊ ಹ್ಮ್ ಇನ್ನ ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ, ಈಗ ನೀನ್ ಸುಮ್ನೆ ದುಲೀಪ್ ಟ್ರೋಫಿನೇ ನೋಡ್ತಾ ಇದ್ರೆ, ದೇ ಆರ್ ಜಸ್ಟ್ ಪುಷಿಂಗ್ ಸಮ್ ಬ್ಯಾಟ್ಸ್ಮನ್ ಟು ಯುನೋ ಡೂ ಸಮ್ ಪಾರ್ಟ್ ಟೈಮ್ ಬೌಲಿಂಗ್. ಇನ್ ಯಾರಿಗೂ ಇವ್ರ ಇನ್ ಜನರಲ್ ನೋಡಿದ್ರೆ ಟ್ಯಾಲೆಂಟ್ ಡೆವಲಪ್ಮೆಂಟೇ ಕಾಣಿಸ್ತಾ ಇಲ್ಲ ಫ್ರಮ್ BCCI. ಇಂಥವ್ರನ್ನ ನಾವು ಫೋಕಸ್ ಮಾಡ್ತಾ ಇದೀವಿ, ಇಂಥವ್ರನ್ನ ಈ ಈ ಪರ್ಟಿಕ್ಯುಲರ್ ಸ್ಕಿಲ್ ಸೆಟ್ಗೆ ಇಂಪ್ರೂವ್ ಮಾಡ್ತಾ ಇದೀವಿ, ಆ ಥರದ್ದೇನು ಕಾಣಿಸ್ತಿಲ್ಲ. ಶ್ರೇಯಸ್ ಅಯ್ಯರ್ ಬೌಲಿಂಗ್ ಮಾಡ್ತಾ ಇದ್ದಾನೆ. I think Riyan Parag has started to bowl little more seriously than being a ಹ್ಮ್ part-timer in IPL. So maybe that's the way they are looking forward. ಫಾಸ್ಟ್ ಬೌಲರ್ಸ್ ನಾಲ್ಕು ಜನ 5 ಜನ ತುಂಬಿಸೋಣ, ಒಬ್ಬ ಸ್ಪೆಷಲಿಸ್ಟ್ ಸ್ಪಿನ್ನರ್ ಹೂ ಕ್ಯಾನ್ ಆಲ್ಸೋ ಬ್ಯಾಟ್, ಇನ್ ಮಿಕ್ಕಿದ ಒಂದೆರಡು ಆಪ್ಷನ್ ಇದ್ರೆ ಸಾಕು ಫ್ಯೂಚರ್ಗೆ ಅನ್ನೋ ಥರನೇ ನೋಡ್ತಿರ್ಬೋದು. ಯಾಕೆಂದ್ರೆ ವಿಚ್ ಆಲ್ಸೋ ಡೇ ಡೇ 4 ಡೇ 5 ಮಾತ್ರ ನಿಂಗೆ ಸ್ಪಿನ್ನರ್ಸ್ ಮೇಲೆ ತುಂಬಾ ರಿಲಯನ್ಸ್ ಬರ್ಬೋದು ಇಂಡಿಯಾ ಅಂತ ಟೀಮ್ಗೆ. They want to outplay as much as possible in the first few days with pace and batting attack. So Yeah, I which mean, yeah, that also is their very thought very process. which is also very critical to create a result ಅಲ್ವಾ. WTC ನಲ್ಲಿ ರಿಸಲ್ಟ್ಸ್ ಮ್ಯಾಟರ್ ಆಗುತ್ತೆ. ಸೊ ಅಬ್ಸಲ್ಯೂಟ್ಲಿ. ಸಿಕ್ಕಾಪಟ್ಟೆ Yeah. ಲಾಂಗ್ ಡ್ಯೂರೇಷನ್ಗೆ ಆಡಬೇಕು, ಆಮೇಲಿಂದ ನಾವು ಡಿಫೆಂಡ್ ಮಾಡಬೇಕು, ನಾವು ಡಿಫೆನ್ಸಿವ್ ಆಗಿ ಅದಿಲ್ಲ. ಸೊ ಐ ಥಿಂಕ್ ದ ನೇಚರ್ ಆಫ್ ಗೇಮ್ ಹ್ಯಾಸ್ ಚೇಂಜ್ಡ್. ಸೊ ಯು ನೀಡ್ a unit which is capable of handling much variety of conditions than just one sort of a condition. And ಅದಕ್ಕೆ ನಡೀತಾ ಇದೆ ಅಂತ ಅನ್ಸುತ್ತೆ ಅಷ್ಟೇ. ಎಲ್ಲೋ ಒಂದ್ ಟೈಮಲ್ಲಿ MRF ಪೇಸ್ ಅಕಾಡೆಮಿ ನಡೆಸ್ತಾ ಇದ್ದಂಗೆ ವಿ ನೆವರ್ ಇಮ್ಯಾಜಿನ್ ಪ್ರಾಬಬ್ಲಿ ಇವಾಗ ನಾವು ಒಂದು ಸ್ಪಿನ್ ಅಕಾಡೆಮಿ ಸ್ಟಾರ್ಟ್ ಮಾಡ್ಬೇಕು ನಾವು ಇಂಡಿಯಾಲಿ. ಏನಂತ Yeah, ಹೇಳೋಣ ಹೆಸರು ಹೇಳು. why not? TVS ಸಿಎಟ್ ಓಡ್ತಾ ಇರೋದ MRF ಇಂದ ಸಿಎಟ್ ಸ್ಪಿನ್ ಅಕಾಡೆಮಿ ಅಂತ C8 ಸ್ಟಾರ್ಟ್. TVS. Yeah. But on the other hand, ನಾನು ಯಾವುದೋ ಒಂದು ಹಿಂಗೇನ್ ವಿಡಿಯೋ ನೋಡ್ದಂಗೆ, there is one more guy who is almost similar to ಅಶ್ವಿನ್ ತರಾನೇ ಆಕ್ಷನ್ ಮಾಡ್ತಾರೆ ಅಂತ. BCCI is closely looking into him for last couple of years ಅಂತ ಹೇಳ್ತಾ ಇದ್ದಾರೆ. I don't know for how far it is true, but yeah, ಅಶ್ವಿನ್ ತರಾನೇ ಮಾಡ್ತಾರೆ. He can be one who can replace ಅಂತ. So I don't know. Maybe they are also looking forward for some of those prospects. ಆ ತರ ಒಂದಿಬ್ರು 3 ಜನ ಇರಬಹುದು, which they have not been able to play Ranji so far. I think ಅವರೆಲ್ಲ ಇದ್ರೆ I think they should start looking at it probably as early as 2025 starting in then the next cycle ಗೆ you will know, okay, do we really have those backup spinners or people who can replace some of the key current spinners who are there in the team. ಅಂಡ್ ವಾಶಿ ಆಡ್ತಾ ಇದಾರ ದಿಲೀಪ್ ಟ್ರೋಫಿ? ಐ ಡೌಟ್ ಅಲ್ವಾ, ಏನ್ ಮತ್ತೆ ಇಲ್ಲ injury ಇಲ್ಲ ನಾ? ಇಲ್ಲ, ವಾಶಿ is he not playing. ಆಡ್ತಿರೋದಂತೂ ಕಾಣಿಸಿಲ್ಲ. ವಾಶಿ is not yeah, playing. the only reason could be ಹ್ಮ್. some injury. Then why would, if they are looking forward, I mean looking at him as an all-rounder who can bowl spin, then he should have been there or he would have been there for sure. ಒಂದ್ ಮ್ಯಾಚ್ ಆಡ್ದಂಗೆ ಇದ್ದಾನೆ. ಓಕೆ Mhm. ದರ್ಶಿ, Okay. ನಿನ್ಗೆ ಇನ್ನೊಂದು ಕ್ವಶನ್ ಅಪ್ಪ. ಕ್ಯಾಪ್ಟನ್ ಆಗಿ ನೀನು ಸುಮಾರು ಮ್ಯಾಚ್ ಆಡಿದ್ಯಾ ಅಲ್ವಾ? ಇವಾಗ ನಿಂದು ಮೇನ್ ಟೀಮ್, ಲೆಟ್ಸ್ ಸೇ ನೀನ್ ಯಾವ್ದೋ ಲೀಗ್ ಟೀಮ್ಗೆ ಯು ಆರ್ ಎ ನಂಬರ್ 3 ಬ್ಯಾಟರ್, ಆಯ್ತಾ? ಯು Mhm. ವಿಲ್ ಬಿ ಕನ್ಸಿಡರ್ ಆಸ್ ಎ ನಂಬರ್ 3 ಬ್ಯಾಟರ್. ಯು ಆರ್ ದ ಕ್ಯಾಪ್ಟನ್, ಯು ಓಪನ್ ಫಾರ್ ಯುವರ್ ಕಾರ್ಪೊರೇಟ್ ಟೀಮ್. ವಿಚ್ ಪೊಸಿಷನ್ ವುಡ್ ಯು ಪ್ರಿಫರ್ ಟು ಬ್ಯಾಟ್? If I am number 3 predominantly ಆಡಿದ್ರೆ throughout my years, then I would definitely prefer that. And opening, see, typically all 3 players are openers, so you never know, especially test match only. If someone gets out on the first ball, the number 3 is anyways facing the new ball. So But would you all 3 prepare a will have. number 3 considering that somebody will get out on the first ball, or would you consider No, okay, absolutely Shane not. Warne, they will stable it? Alva? No, absolutely not. Yeah, absolutely not. But again, our preference, number 3 ಅಲ್ಲಿ, see, you also will have something back of your mind or that confidence saying, okay, illappa ನನಗೆ number 3 ಅಲ್ಲಿ majority runs ಬಂದಿದೆ ನಂಗೆ ಅಂತ. So then that will also be back of your mind. ಅದು ನಿಮ್ ತಲೆಯಲ್ಲಿ ಕೂತ್ಕೊಂಡಿದ್ರೆ ಅವಾಗ ಆ ತಲೆಯಲ್ಲಿ ಆ ಡೌಟ್ ಇಟ್ಕೊಂಡು ನಾವು ಓಪನಿಂಗ್
ಹೋದಾಗ obviously you might not get the runs. And if you are Ah, referring to he- Virat Kohli, his mindset obviously is totally different. ವಿರಾಟ್ ಕೊಹ್ಲಿ ಬಗ್ಗೆ ಅವ್ರ ಬಗ್ಗೆ ಮಾತಾಡೋಂಗೆ ಇಲ್ಲ ಬಿಡು. ಐ ಆಮ್ ನಾಟ್ ಇವನ್ ಗೋಯಿಂಗ್ ದರ್. ಐ Oh ವಾಸ್ yeah, number ರೆಫರಿಂಗ್ 3 ಟು test ಗೆ. Okay. ಎಸ್ Pujara. ನಂಬರ್ 3 ಟೆಸ್ಟ್. ಐ ಮೀನ್ ಯು ಪ್ರಾಬಬ್ಲಿ RCB ಗೇಮ್ ಅನ್ಕೊಂಡು. ದಟ್ ಇಸ್ ನಾಟ್ ವೇರ್ ಐ ವಾಸ್ ಗೋಯಿಂಗ್. Got it. Yeah, ನಮಗೆ yeah. ಟೆಸ್ಟ್ ಬರ್ತಾ ಇರೋದು ಇವಾಗ ಕಂಟಿನ್ಯೂಸ್ ಆಗಿ ಆಡ್ಬೇಕಾಗಿರೋದು. ಹೂ ಇಸ್ ಆರ್ ನಂಬರ್ 3 ಕರೆಂಟ್ಲಿ? ಶುಭ್ಮನ್ ಗಿಲ್. ಶುಭ್ಮನ್ Correct. ನಂಬರ್ 3 ಸ್ಪಾಟ್ ಅಲ್ಲೇನೆ ಅವರು ಇನ್ನ ಹಿ ಇಸ್ ನಾಟ್ ಡನ್ ಎನಿಥಿಂಗ್ ಗ್ರೇಟ್ ಯೆಟ್. ಹಿ ಇಸ್ ಪುಟ್ ಇಸ್ ಹ್ಯಾಂಡ್ ಅಪ್ ಅಂಡ್ ಸೆಡ್ ಐ ವಾಂಟ್ ಟು ಪ್ಲೇ ನಂಬರ್ 3 ಅಂದ್ಬಿಟ್ಟು ಪುಜಾರ ಅಂತ ಪ್ಲೇಯರ್ ಸ್ಪಾಟ್ ತಗೊಂಡು ಹಿ ಇಸ್ ಪ್ಲೇಯಿಂಗ್ ನಂಬರ್ 3 ಅಟ್ ಇನ್ ಟೆಸ್ಟ್ ನೌ. Correct. Why would you want to again go and open in a Dulip Trophy match in both the innings where and he didn't even get runs? Very, very valid point. I think some of these things ನಮ್ಗೆ ಅರ್ಥ ಆಗಂಗೆ why are they not be able to understand this? So again, they might say this point saying, okay, illa number 3 no as good as opener ಏನಕ್ಕೆ ಅಂದ್ರೆ they will get exposed when someone gets out ಅಂತ. But that's not the point. When you know that for the national team you are playing number 3 and you have been playing opening all these years, and now you're trying to make that change, and it's a very, very important position, especially test match ಅಲ್ಲಿ. And we know likes of Rahul Dravid, Pujara ಎಲ್ಲ ಎಷ್ಟು ಡ್ರಿಲ್ ಮಾಡಿ they have made their own position out of it. ಅದನ್ನ ಮಾಡ್ಬೇಕು ಅಂದ್ರೆ as long as you get used to that position, I don't think so it is possible. ಅವ್ರು ಅದಕ್ಕೇನೆ maybe he was caught off guard ಅನ್ಸುತ್ತೆ. ಅಲ್ಲೂ ಇಲ್ಲ ಅಂತ he was not able to score runs. So very, very good point. I think ನನಗೆ previous ಮೇನ್ thought ನಂಬರ್ 3 ಇದು ಸಿ ಅನ್ಲೈಕ್ ಎನಿ ಅದರ್ ಮಿಡ್ಲ್ ಆರ್ಡರ್ ಬ್ಯಾಟರ್ಸ್ ಅಲ್ವಾ. ನಂಬರ್ 3 ಇದು ವೈ ಐ ವಿಲ್ ನಾಟ್ ಸೇ ಇಟ್ ಈಸ್ ಆಸ್ ಗುಡ್ ಆಸ್ ಓಪನರ್ ಅನ್ನೋಕ್ಕೆ. ಸಿ ಓಪನಿಂಗ್ ಅಲ್ಲಿ ನೀನ್ ಆಯ್ತು ಗುರು, ನಾನು ಒಂದು 10 ವಿಕೆಟ್ ಹೋಯ್ತಾ ಅಥವಾ ಟಾಸ್ ಗೆದ್ದು ನಾನು ಫಸ್ಟ್ ಬ್ಯಾಟಿಂಗ್ ತಗೊಂಡ ತಕ್ಷಣ ಐ ನೋ ಇನ್ ಮೈ ಹೆಡ್ ದಟ್ ಐ ಆಮ್ ಗೋಯಿಂಗ್ ಟು ಗೋ ದೇರ್ ಅಂಡ್ ಫೇಸ್ ಬಿ ದೇರ್ ಇನ್ ದ ಮಿಡಲ್ ಅಂತ. ಬಟ್ ವಾಟ್ ಹ್ಯಾಪನ್ಸ್ ವಿತ್ ನಂಬರ್ 3 ಬ್ಯಾಟರ್ ಅಂಡ್ ಎಸ್ಪೆಷಲಿ ವೆನ್ ಯು ಹ್ಯಾವ್ ಪ್ಲೇಯರ್ಸ್ ಲೈಕ್ ಯಶಸ್ವಿ ಜೈಸ್ವಾಲ್, ರೋಹಿತ್ ಶರ್ಮಾ ಹೂ ಕ್ಯಾನ್ ಈದರ್ ಗೋ ರಿಯಲಿ ಬಿಗ್ ಆರ್ ಗೆಟ್ ಔಟ್ ಅರ್ಲಿ. ಆ ಪ್ಯಾಡ್ ಹಾಕೊಂಡು ಕೂತ್ಕೊಳ್ಳೋದಿದೆ ನೋಡು, ಅಷ್ಟೊತ್ತು ಕಾನ್ಸಂಟ್ರೇಟ್ ಮಾಡ್ಕೊಂಡು ನಾನು ನೆಕ್ಸ್ಟ್ ಮಿನಿಟ್ ಹೋಗ್ಬೋದು, ಈ ಮಿನಿಟ್ ಹೋಗ್ಬೋದು. ಇಟ್ ಕ್ಯಾನ್ ಗೋ ಅಪ್ ಟು hours together, but also sometimes you can have to immediately walk in. Would you not want to mentally ಆ ಲೆವೆಲ್ ಅಲ್ಲಿ ಸ್ಕಿಲ್ ಎಲ್ಲ ಇರತ್ತೆ ಗುರು. ಆ ಲೆವೆಲ್ ಅಲ್ಲಿ ಯು ನೀಡ್ ಮೆಂಟಲ್ ಪ್ರಿಪರೇಷನ್. I was a captain, I would want to bat at number 3 if I'm playing number 3 for India. Absolutely. Yeah, I think very, very valid point. I think Gilgu maybe ಈ ದುಲೀಪ್ ಟ್ರೋಫಿ ಆಡುವಾಗ was that in his mind saying, okay, ಇಲ್ಲೇನೋ ಓಪನಿಂಗ್ ಆಡ್ತಾ ಇದೀನಿ, ನಾನು ಇಂಡಿಯಾ ಟೀಮ್ ಪಿಕ್ ಮಾಡಿದ್ರೆ ನಂಬರ್ 3 ಆಡ್ಬೇಕಾ, ಆ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ಹೋಗಿ he didn't get runs ಅಂತ. That's a very, very good point ಅಲ್ವಾ. Yeah, someone has to bring this point and then address it immediately. Absolutely. I think ಬರೀ ಸುಮಾರು ಕ್ರಿಟಿಕಲ್ ಆಗೇ ಇದ್ವಿ ದುಲೀಪ್ ಟ್ರೋಫಿ ಬಗ್ಗೆ, ಮೋರ್ ದೆನ್ ಪಾಸಿಟಿವ್. ಐ ಥಿಂಕ್ ದುಲೀಪ್ ಟ್ರೋಫಿ ಜೊತೆ ನಾವು ನೆಕ್ಸ್ಟ್ ಟಾಪಿಕ್ ಆಲ್ರೆಡಿ ಶುರು ಮಾಡ್ಬಿಟ್ಟಿದ್ವಿ. ಬಾಂಗ್ಲಾದೇಶ್ಗೆ ಟೀಮ್ ಪಿಕ್ ಆಗಿರೋದು, ಟೀಮ್ ರಿವ್ಯೂ ಆಗೋಯ್ತು ಆಟೋಮೆಟಿಕ್ ಆಗಿ. ಅಂಡ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಕಂಟೆನ್ಷಿಯಸ್ ಅಂತ ಹೇಳಕ್ಕಾಗಲ್ಲ, ಬಟ್ ಅದೇ ಅಕೌಂಟಬಿಲಿಟಿ ಫ್ಯಾಕ್ಟರ್ ಬಂತ ತಗೊಂಡ್ರೆ ಇಲ್ಲಿ ಶುಭ್ಮನ್ ಗಿಲ್ ಪೊಸಿಷನ್ ಒಂದೇ ಸ್ವಲ್ಪ ಮೇಜರ್ ಆಗಿ ಅನಿಸ್ತಿರೋದು. ದೆನ್ ಅಫ್ಕೋರ್ಸ್ ವಿ ಸ್ಪೋಕ್ ಅಬೌಟ್ ಯಶ್ ದಯಾಲ್ ಬೀಯಿಂಗ್ ಪಿಕ್ಡ್ ಅಹೆಡ್ ಆಫ್ ಸಮ್ ಆಫ್ ದ ಅದರ್ ಬೌಲರ್ಸ್. ಸೊ ಇದಕ್ಕೆ ಆನ್ಸರ್ ಬೇಕು ಅಂದ್ರೂ ಸಿಗಲ್ಲ ನನ್ನ ಪ್ರಕಾರ. ಯಶ್ ದಯಾಲ್ ಇದಕ್ಕೆ ಹುಡ್ಕೊಂಡು ಹೋದ್ರು, ಅವ್ರ ಮನೆ ಕೂತ್ರು ಸೆಲೆಕ್ಟರ್ಸ್ ಮನೇಲಿ, ಐ ಥಿಂಕ್ ಅವ್ರು ಏನು ಹೇಳಕ್ಕಾಗಲ್ಲ ಅನ್ಸುತ್ತೆ ನಮಗೆ. ಸೊ ಶುಭ್ಮನ್ ಗಿಲ್ ನನ್ಗನ್ಸೋದು ಏನಂದ್ರೆ, ಐ ಥಿಂಕ್ ಹಿ ವಾಸ್ ವೆರಿ, ವೆರಿ ವೆಲ್ ಸೆಟ್ ಮೆಂಟಲಿ ಇನ್ ದ ರೋಲ್ ಆಫ್ ಓಪನರ್, ಬಟ್ ಯಶಸ್ವಿ ಜೈಸ್ವಾಲ್ ಡಿಡ್ ಸಮಥಿಂಗ್ ಅನ್ಇಮ್ಯಾಜಿನಬಲ್ ಅಷ್ಟೇ. ಸೊ ಅಲ್ಲಿ ಏನೋ ಸಾರಿ ಏನೋ ಅಲೈನ್ಮೆಂಟ್ ಏನೇನೋ ಆಗೋಯ್ತು ಕಣೋ, ಹಿಂದೆ ಹಿಂಗಿಂಗ್ ಕಾಣಿಸ್ತದೆ. ಇವಾಗ ಟೈಪ್ ಮಾಡ್ತಿದ್ದೆ. ಓಕೆ ಓಕೆ, ಐ ಮೈಟ್ ಹ್ಯಾವ್ ಟು ಡ್ರಾಪ್. ಸರಿ ಕ್ಯಾರಿ ಆನ್, ನೀನ್ ಕ್ಯಾರಿ ಆನ್. ಯಾ ಹೇಳಪ್ಪ ಅನಂತ್. ಸೊ ಅದೇ ಯಶಸ್ವಿ ಜೈಸ್ವಾಲ್ ಮಾಡಿದ್ದು ಹೆಂಗಿತ್ತು ಫಾರ್ ದ ಫಸ್ಟ್ ಫ್ಯೂ ಮ್ಯಾಚಸ್ ಅಂದ್ರೆ ಯಾರು ತಿರುಗಿ ನೋಡಕ್ ಚಾನ್ಸೇ ಇಲ್ಲ. ಐ ಥಿಂಕ್ ಇನ್ನೊಂದು 2-3 ಫೇಲ್ಯೂರ್ ಆದ್ರೂ ಯಾರು ಕ್ವೆಶನ್ ಮಾಡೋ ಇದಕ್ಕಿಲ್ಲ, ಯಾಕೆಂದ್ರೆ ಈಸ್ ದ ನೆಕ್ಸ್ಟ್ ಸೇವಾಗ್ ಫಾರ್ ಅಸ್ ಇನ್ ಟರ್ಮ್ಸ್ ಆಫ್ ಓಪನಿಂಗ್ ಇನ್ ಅ ಟೆಸ್ಟ್ ಮ್ಯಾಚ್. ಸೊ ಆ ರೀಸನ್ಗೆ ಶುಭ್ಮನ್ ಗಿಲ್ ಮೇಲೆ ಆಡೆಡ್ ಪ್ರೆಷರ್ ಇದೆ. It's all up to him how he wants to handle it. Yes. So ಯಾರಿದ್ದಾರೆ ಆಯ್ತು, ಇವಾಗ ನೀನ್ ಶುಭ್ಮನ್ ಗಿಲ್ ಇಲ್ಲ ಅಂದ್ರೆ ಯಾರಿದ್ದಾರೆ? ಹೂ ಇಸ್ ದ ಅದರ್ ಕ್ಯಾಂಡಿಡೇಟ್ ಫಾರ್ ನಂಬರ್ 3? ಐ ಥಿಂಕ್
I would go for KL from purely for his KL temperament. already announced ಮಾಡ್ಬಿಟ್ರಲ್ಲ. I think they first time they said that KL and Pant both will play this test. ಅಲ್ಲ I think ಅವ್ರು 5 ಅನೌನ್ಸ್ 6 fix ಮಾಡಿದಾಗಿದೆ. ಆಗೋಗಿದೆ. ಎಸ್ 5-6 ಫಿಕ್ಸ್ ಆಗಿದೆ. ಸಿ ದೇರ್ ಇಸ್ ಅಟ್ಯಾಕಿಂಗ್ ಬ್ಯಾಟ್ಸ್ಮನ್ ಇನ್ ದ ಫಾರ್ಮ್ ಆಫ್ ರೋಹಿತ್ ಶರ್ಮಾ. There is attacking batsman in the form of Yashasvi Jaiswal. So I would definitely look at solidity from KL and Virat at 3 and 4, and then follow it up with all rounders. ಅಲ್ಲಿ ಇವಾಗ ರಿಷಬ್ ಪಂತ್ ಬರ್ತಾರೆ ನೆಕ್ಸ್ಟ್. ಸೊ ನಮಗೆ ರನ್ಸ್ಗಂತೂ ಮತ್ತೆ ಯೋಚನೆ ಇಲ್ಲ ಕೆಳಗಡೆ. ಇನ್ ಸೊ ಐ ಥಿಂಕ್ KL ಇಸ್ ಅ ಬೆಟರ್ ಪ್ರಾಸ್ಪೆಕ್ಟ್ ಅಂತ ನಂಗೆ ಅನ್ಸುತ್ತೆ. Yeah, I agree. ಇವಾಗ considering how Sarfaraz played for us, it is not at all bad bet playing 3 in the KL at 3 and playing Sarfaraz at 5. ಹೌದು. ಇಲ್ಲ ಅಂದ್ರೆ ಸರ್ಫರಾಜು ಪಂತನ್ ಒಟ್ಟಿಗೆ ಬಿಟ್ಬಿಟ್ರೆ ಅವ್ರ ಬೋನಸ್ಗೆ ತಲೆ ಕೆಟ್ಟೋಗತ್ತೆ ಎಲ್ಲ ಕದ್ಗುರು ಬಾಲು ಅಂತ. ಸುಮ್ನೆ ಇಮ್ಯಾಜಿನ್ ಮಾಡ್ಕೊಂಡ್ರೆ ಲೈನ್ ಅಪ್ ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್, ಸರ್ಫರಾಜ್, ವಿರಾಟ್ ಕೊಹ್ಲಿ, ಆಮೇಲೆ ಮತ್ತೆ ರಿಷಬ್ ಪಂತ್, ಅಕ್ಷರ್ ಪಟೇಲ್. ಏನ್ ಮಾಡ್ತಾ ಇದೀರಾ ಅಂತ? T20 ಗೇಮ್ ಆಡಿಸ್ತಾ ಇದೀರಾ ನೀವು? ಟೆಸ್ಟ್ ಮ್ಯಾಚ್ ಆಡಿಸ್ತಾ ಇದೀರಾ ಅಂತ ಯಾರಿಗೂ ಪೇಷನ್ಸ್ ಇಲ್ಲ. 30-40 ಬಾಲ್ ಮಾತಾಡ್ದಿ ಇವಾಗ. ಅಕ್ಷರ್ ಪಟೇಲ್ ಇಸ್ ಬೀನ್ ಡೂಯಿಂಗ್ ಗ್ರೇಟ್ ವಿತ್ ದ ಬ್ಯಾಟ್. ಎಸ್ ಬಟ್ ಇವಾಗ ಕನ್ಸಿಡರಿಂಗ್ ಬೋತ್ ಜಡೇಜಾ ಅಂಡ್ ಅಕ್ಷರ್ ಪಟೇಲ್ ವಿಲ್ ಬಿ ಅ ಸಿಮಿಲರ್ ಕೈಂಡ್ ಆಫ್ ಅ ಬೌಲರ್, ವುಡ್ ಯು ರಾದರ್ ಗೋ ವಿತ್ ಅಕ್ಷರ್ ಪಟೇಲ್ ಆಸ್ ಅ ಫಸ್ಟ್ ಚಾಯ್ಸ್ ಆರ್ ರವೀಂದ್ರ ಜಡೇಜಾ ಆರ್ ಪ್ಲೇ ಬೋತ್ ಆಫ್ ದೆಮ್ ಅಂಡ್ ಇಗ್ನೋರ್ ಕುಲ್ದೀಪ್? ಇಲ್ಲ, ನನ್ನ ಇದೊಂದು ಒಪಿನಿಯನ್ ಏನಂದ್ರೆ ಇಲ್ಲಿ ಪ್ಯೂರ್ಲಿ ಬೇಸ್ಡ್ ಆನ್ ರೀಸೆಂಟ್ ಫಾರ್ಮ್ ಅಕ್ಷರ್ ಪಟೇಲ್ ಕಾನ್ಫಿಡೆನ್ಸ್. ಆಸ್ ಅ ಬೌಲರ್ ಕ್ಯಾನ್ ಹಿ ಡೂ ವಾಟ್ ಜಡೇಜಾ ಕ್ಯಾನ್ ಡೂ? ಡೆಫಿನೆಟ್ಲಿ. ಇಂಗ್ಲೆಂಡ್ ಸೀರೀಸ್ ಅಲ್ಲಿ 2 years ಬ್ಯಾಕ್ ಇಂಗ್ಲೆಂಡ್ ಸೀರೀಸ್ ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಬರೀ ರಿಲೀಸ್ ಪೊಸಿಷನ್ ಅಲ್ಲಿ ತಿನ್ಸ್ಬಿಟ್ಟಿದ್ದು. ಅದು ಪಿಂಕ್ ಬಾಲ್, ಅದೊಂದು ಹೋಮ್ ಗ್ರೌಂಡ್, ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಅದು ಫಾಸ್ಟ್ ಬೌಲರ್ ತರ ರಪ್ಪ ರಪ್ಪ ಹಾಕ್ಬಿಟ್ಟ ಅದನ್ನ ಒಂದ್ ಈ ಕಡೆ ಒಂದ್ ಇಲ್ಲಿ ಅನ್ಕೊಂಡು ಬೇರೆಷ್ಟು ಹೊತ್ತು ಹೋಗಿ ಹೋಗಿ ಆ ವಿಡಿಯೋ ನೋಡ್ತಾ ಇರ್ತಾನೆ, ಎಲ್ಲಿಂದ ನುಗ್ತು ಬಾಲ್ ಇದು ಅಂತ. ಅವಾಗ ಅಂದ್ರೆ ಬೌಲಿಂಗ್ ಸ್ಕಿಲ್ ಆಲ್ಮೋಸ್ಟ್ ಸೇಮ್ ಇದೆ. ಇಬ್ರು ರಿಲೀಸ್ ಮಾಡ್ಬೇಕಾದ್ರೆ ಅವ್ರ ಪೇಸ್ ಜೊತೆ ವರ್ಕ್ ಮಾಡೋ ರೀತಿ ಇದೆಲ್ಲ ತುಂಬಾ ಐಡೆಂಟಿಕಲ್ ಆಗಿದೆ. ಅಂಡ್ ನೀನ್ ಆಲ್ರೌಂಡರ್ ರೋಲ್ ನೋಡ್ತಿರೋದ್ರಿಂದ ಐ ಥಿಂಕ್ ಅಕ್ಷರ್ ವಿಲ್ ಬಿ ನಾಚ್ ಹೈಯರ್ ಇನ್ ಟರ್ಮ್ಸ್ ಆಫ್ ರೇಟಿಂಗ್. ಅದನ್ನ ಕನ್ಸಿಡರ್ ಮಾಡ್ಬೋದು. ಅಂಡ್ ಪ್ಯೂರ್ಲಿ ಆಲ್ಸೋ ಆನ್ ದ ಕಾನ್ಫಿಡೆನ್ಸ್. ರವೀಂದ್ರ ಜಡೇಜಾ ಸೀರಿಯಸ್ಲಿ ಲೋ ಆನ್ ಕಾನ್ಫಿಡೆನ್ಸ್. ನೆಟ್ಸ್ ಅಲ್ಲಿ ಹೆಂಗಿದೆ ಎನ್ವೈರನ್ಮೆಂಟ್, ಅವ್ನ ಮೈಂಡ್ ಸೆಟ್ ಹೆಂಗಿದೆ ಗೊತ್ತಿಲ್ಲ ನಮಗೆ, ಅದು ಟೀಮೇ ಹೇಳುತ್ತೆ, ಅದು ಅವರೇ ನೋಡಿರೋದು. ಬಟ್ ಹಂಗೆ ಔಟ್ಸೈಡ್ ಇಂದ ನೋಡಿದ್ರೆ ಅಕ್ಷರ್ ಇಸ್ ಫಾರ್ a person more confident player than Jadeja. But considering it's Chennai and by experience, ನನ್ಗೇನೋ they will go with Jadeja ahead of Akshar ಅನ್ಸತ್ತೆ. Akshar might make the cut considering his batting and probably Kuldeep get ಬಿಡ್ಬೋದು. But I mean personally, if I had to pick between Akshar and Kuldeep, Jadeja ಆಡಿಸ್ತಾರೆ ಅಂದ್ರೆ probably I would have picked Kuldeep because of the variation that he has in his bowling. Kuldeep will be an automatic choice also. Reason is opposition. ನಿಂಗೆ ಆರ್ಥೋಡಾಕ್ಸ್ ಸ್ಪಿನ್ ಚೆನ್ನಾಗಿ ಆಡ್ತಾರೆ ಬಾಂಗ್ಲಾದೇಶ್. ಸೊ ಚೈನಾಮನ್ ಈಸ್ ಒನ್ ಆಫ್ ದ ಕೀ ಫ್ಯಾಕ್ಟರ್ಸ್. ಮೇ ಬಿ ಹೇಳಕ್ಕಾಗಲ್ಲ ಅವ್ರು ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್ ದೇ ಪ್ಲೇಡ್ ಅಗೇನ್ಸ್ಟ್ ಪಾಕಿಸ್ತಾನ್ ಆಮೇಲೆ ನಮ್ಮ ಮೇಲೆ ಆಡೋದಕ್ಕೆ ಡಿಫ್ರೆನ್ಸ್. ಇಟ್ ಕುಡ್ ಬಿ ಅ ಚೈನಾಮನ್ ಆಲ್ಸೋ. Bangladesh will definitely play orthodox spin much better. Yeah, let's see. Dulip, shifting back to one more person that we were talking in Dulip Trophy. Middle order ಅಲ್ಲಿ ಸಾಲಿಡಿಟಿಗೆ ಅಂತ ಒನ್ ಆಫ್ ದ ಬಿಗ್ ಮುಂಬೈಕರ್ ನೇಮ್ ತುಂಬಾ ಆಡ್ತಾ ಇದ್ರು. ಒಂಥರ ಒಂದ್ ಟೈಮ್ ಆದ್ಮೇಲೆ ಇವಾಗ ನಂಗೆ ಅನ್ಸ್ತಾ ಇದೆ ಕನ್ನಡಕ ಹಾಕೊಂಡು ಕ್ರಿಸ್ ಗೇಲ್ ತರ ಎಲ್ಲ ಟ್ರೈ ಮಾಡ್ತಾ ಇದಾರೆ. ಅಂದ್ರೆ ಎಷ್ಟು ಸೀರಿಯಸ್ ಇದಾರೆ ದುಲೀಪ್ ಟ್ರೋಫಿ ಬಗ್ಗೆ, ಅಥವಾ ಅದು ಇನ್ನ ಗೊತ್ತಿಲ್ಲ. ವಾಟ್ ವಾಸ್ ದ ರೀಸನ್ ಬಿಹೈಂಡ್ ಹಿಮ್ ಟು ಕಮ್ ಔಟ್ ಟು ಬ್ಯಾಟ್ ವಿತ್ ಇಟ್ ಶೇಡ್ಸ್ ಆನ್? ಬೈ ನೋ ಐ ಆಮ್ ಶೋರ್ ಯು ರಿಯಲೈಸ್ ಯಾರ ಬಗ್ಗೆ ಮಾತಾಡ್ತಾ ಇದೀನಿ ಅಂತ. ಅಂದ್ರೆ ಅವರೆಲ್ಲ ಇವಾಗ ಸೀರಿಯಸ್ನೆಸ್ ಇದೆಯಾ ಆಡ್ಬೇಕು ಮತ್ತೆ ಇಂಡಿಯಾಗೆ ಅಂತ? ಯಾಕಂದ್ರೆ
ಐ ಥಿಂಕ್ ಇವತ್ತು ನ್ಯೂಸ್ ಅಲ್ಲಿ ನಾನು ನೋಡ್ತಾ ಇದ್ರೆ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಅಂಟಿಲ್ 2025 ಟೆಸ್ಟ್ ಚಾಂಪಿಯನ್ಶಿಪ್ ತನಕ ಅಂತೂ ನಿನ್ನ ನೋಡ್ತಾ ಇಲ್ಲ ಗುರು ಅಂತ ಹೇಳ್ಬಿಟ್ಟಂಗಿದೆ. ಎಸ್, ಹೇಳಾಗಿದೆ. ಹ್ಮ್ ಹೇಳಾಗಿದೆ. ಅಂಡ್ ಗೊತ್ತಿಲ್ಲ, ಹಂಗರ್ ಹೊಟ್ಟೋಗಿದ್ಯಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ತುಂಬಾ ಒಂದು ಸ್ಪೆಸಿಫಿಕ್ ರೀಸನ್ ಕೊಟ್ಟು ಡ್ರಾಪ್ ಮಾಡಿದ್ರು ವೆನ್ ದೇ ಡ್ರಾಪ್ಡ್ ಲಾಸ್ಟ್ ಟೈಮ್. ಹಾ, ಅಲ್ವಾ? ಸೊ ಆ ತರ ರೀಸನ್ ಕೊಟ್ಮೇಲೆ ಒಳಗಡೆಯಿಂದ ಹೆಂಗ್ ಬರ್ಬೇಕು ಫೈರ್ ಅಂದ್ರೆ ನನ್ ಮಕ್ಕಳ ನನ್ನೇ ಕುಡಿಸ್ತೀರಾ ಅನ್ನೋ ತರ ಇರ್ಬೇಕು. ಬಟ್ ಇಲ್ಲಿ ಉಲ್ಟಾ ಕೇಸ್ ಆಗ್ತಾ ಇದೆ. ಗೊತ್ತಿಲ್ಲ ಅದೇನ್ ಆಟಿಟ್ಯೂಡ್ ಪ್ರಾಬ್ಲಮ್ ಅಥವಾ ಇರೋದೇ IPL ಹಾಗ. ಕ್ಯಾಪ್ಟನ್ ಅಮ್ಮ ಏನು ಹೇಳಂಗಿಲ್ಲ. ಅಲ್ಲ, ಅದು ನಿಜಾನೇ. ಅದಕ್ಕೆ ತಾನೆ ನಾವು ಆಕ್ಚುಲಿ, ಇಫ್ ಯು ರಿಮೆಂಬರ್, IPL ಫೈನಲ್ಸ್ ಆದ್ಮೇಲೆ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಅನ್ಸುತ್ತೆ, ಒಪಿನಿಯನ್ ತಗೊಂಡಿದ್ವಿ. ಆ, ಅಂದ್ರೆ ನೆಕ್ಸ್ಟ್ ಕ್ಯಾಪ್ಟನ್ ಆಫ್ 11, IPL 11 ಈ ತರ ಎಲ್ಲ ಮಾಡ್ಬೇಕು ಅಂದ್ರೆ ಅದೆಲ್ಲ ಮಾತಾಡಿದಾಗ ಅವ್ರ ಹೆಸರು ಬಂದಿತ್ತು. ಗೊತ್ತಿಲ್ಲ ಏನ್ ಪ್ರಾಬ್ಲಮ್ ಇದೆ ಅಲ್ಲಿ ಅಂತ. ಇನ್ನೊಬ್ಬನು ಅದೇ ಕತೆ, ಏನಂತ ಸ್ಕೋರ್ ಮಾಡ್ಲಿಲ್ಲ, ಇಶಾನ್ ಕಿಶನ್. ಅಯ್ಯೋ, 100 ಹೊಡೆದ್ನಲ್ಲೋ, ಅಟ್ಲೀಸ್ಟ್ 100 ಹೊಡೆದ ಅವನು. 100 ಹೊಡೆದ. ಎಸ್ ಎಸ್ ಎಸ್, ಸಾರಿ. ಯಾ, ಅವನು ಅದೇ ಫಸ್ಟ್. ಬಟ್ ಅಗೇನ್ ಅವನು ನೋಡು, ಈಸ್ ನಾಟ್ ಪ್ಲೇಯಿಂಗ್ ಆಸ್ ಅನ್ ಓಪನರ್ ದೇರ್, ಮಿಡ್ಲ್ ಆರ್ಡರ್ ಆಡ್ತಾ ಇದ್ದಾನೆ ಮತ್ತೆ ಅವ್ನು ಬಂದ್ಬಿಟ್ಟು. ಸೊ ಅದೇ ಐ ಡೋಂಟ್ ನೋ ವಾಟ್ ದೇ ಹ್ಯಾವ್ ಇನ್ ದೇರ್ ಮೈಂಡ್. ಮೇ ಬಿ ಇಶಾನ್ ಕಿಶನ್ ಹಸ್ ರಿಯಲೈಸ್ಡ್ ಇದ್ರೆ ಸ್ಪಾಟ್ ಓಪನರ್ಗೆ ಟಾಪ್ 4 ಅಂತೂ ಚಾನ್ಸೇ ಇಲ್ಲ ಗುರು, 5-6 ಏನೋ ಸಿಗ್ಬೋದೇನೋ ನೋಡೋಣ ಅಂತ ಆಡ್ತಾ ಇದಾರೆ ಅಷ್ಟೇ. ಇನ್ ಕೀಪಿಂಗಿಗೂ ಇಲ್ಲ, ಕೀಪಿಂಗು ಇಲ್ಲ. ಅಲ್ಲ ಪಾಪ ಅವ್ನ್ ಧ್ರುವಜುರೇಲ್ ಅಷ್ಟು ಪ್ರಾಮಿಸ್ ತೋರಿಸಿ ಟೆಸ್ಟ್ ಅಲ್ಲಿ ಅವನಿಗೆ ಇವಾಗ ಕೂಡಿಸ್ಬಿಟ್ರು. ಚಾನ್ಸ್ ಇಲ್ಲ ಗುರು ನಿನ್ಗೆ, ಕಾಯಿ, ನೀನ್ ಇನ್ನ ಟೈಮ್ ಇದೆ ನಿನ್ಗೆ ಅಂತ. ನಮ್ಮಲ್ಲಿ ಅಲ್ಲ, ಅದೇನ ಹೇಳಕ್, ನಮ್ಮಲ್ಲಿ ಒಂದು ಕೀಪರ್ ಯಾವಾಗ್ಲೂ ಪಾಪ ಶಾಡೋಲ್ ಇರ್ತಾನೆ. ಅದಂತೂ ಪಕ್ಕ, ಏನು ಮಾಡಕ್ಕಾಗಲ್ಲ. ಎಕ್ಸ್ ಫ್ಯಾಕ್ಟರ್ ಇರೋರು ಇರ್ತಾರಷ್ಟೇ. ಕರೆಕ್ಟ್. ಇದ್ರ ಮಧ್ಯ ಅಫ್ಕೋರ್ಸ್ ಸಮ್ ಶೌಟ್ ಔಟ್ ಮುಷೀರ್ ಖಾನ್ ಇನ್ನಿಂಗ್ಸ್ಗೆ. ಅದು ಒಂದ್ ಇನ್ನಿಂಗ್ಸ್ ಆದ್ಮೇಲೆ ಮತ್ತೆ ಏನ್ ಜಾಸ್ತಿ ಪ್ರಾಮಿಸ್ ತೋರಿಸ್ಲಿಲ್ಲ. ಈ ಸ್ಟಿಲ್ ಎ ಯಂಗ್ಸ್ಟರ್, ಬಟ್ ಹೋಪ್ಫುಲಿ he could turn out to be a very good all-rounder also. He is a left-arm spinner. Yes. So he could turn out to be a very good all-rounder. ಅದು ಬಿಟ್ರೆ in some of the performances, again, that one more mystery man. ಇನ್ನೊಬ್ಬ ಮಿಸ್ಟ್ರಿ ಮ್ಯಾನ್ ಬಗ್ಗೆ ನಿಂಗೆ ಕ್ವಶನ್. He always traveled with India for a long time. Scored umpteen number of runs. He captained India A also. Scored lot of runs for India A. Never got to play even one match for India and was dropped from the squad. ಯಾರು ಇವನು? ಯಾರ ಬಗ್ಗೆ ಹೇಳ್ತಾ ಇದೆಯೋ? ಓಪನರ್. ರೀಸೆಂಟ್ ಆಗಿ ಅವನ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಯೋಚನೆ ಮಾಡು, ಇಂಡಿಯಾ ಎ ಕ್ಯಾಪ್ಟನ್, ಬೇಜಾನ್ ರನ್ಸ್ ಹೊಡೆದ. ಇಂಡಿಯಾ ಟೀಮ್ ಜೊತೆ ಆಲ್ಮೋಸ್ಟ್ ಎಲ್ಲಾ ಸ್ಕ್ವಾಡ್ ಅಲ್ಲೂ ಅನೌನ್ಸ್ ಮಾಡೋರು ಅವನ ಹೆಸರು. ದಿಸ್ ಇಸ್ ಡ್ಯೂರಿಂಗ್ ಪ್ರಾಬ್ಲಿ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಟ್ರಾನ್ಸಿಷನ್ ಟೈಮ್ ಅಲ್ಲಿ. ಹಂಗೆ ಇಂಡಿಯಾ ಟೀಮ್ ಇಂದ ಅವನ ಹೆಸರು ಹೊಟ್ಟೋಯ್ತು ಸಡನ್ ಆಗಿ. ಯಶಸ್ವಿ ಜೈಸ್ವಾಲ್ ಎಲ್ಲ ಬಂದ. ನಾನೇ ಮರ್ತ್ಬಿಟ್ಟಿದೀನಿ ಅನ್ಸತ್ಕೊಳ ಯಾಕೋ. ಅಭಿಮನ್ಯು ಈಶ್ವರನ್. ಓ ಯಾ ಒನ್ ಆಫ್ ದ ಲೀಡಿಂಗ್ ಸ್ಕೋರರ್ಸ್ ಮ್ಯಾನ್. ಎಸ್, ಈ ಟೈಮುನು ಮತ್ತೆ ಈ ಮೊನ್ನೆ ಮ್ಯಾಚ್ ಅಲ್ಲೂ 100 ಹೊಡೆದ, ಬಿಗ್ 100. ಪಾಪ ಅವನ್ಗಂತ ಅವನಷ್ಟು ಅನ್ಫಾರ್ಚುನೇಟ್. ಕೆಲವ್ರು ಕರುಣ್ ನಾಯರ್ಗೆ ಹೇಳ್ತಾರೆ 333 ಆದ್ಮೇಲೆ ಕುಡಿಸ್ಬಿಟ್ರು ಅಂತ. ಇವನ್ ಸ್ಟೋರಿ ಕೇಳಿದ್ರೆ ಯಾವ ತರ ಒಂದು ಸ್ಟೋರಿ ಮಾಡ್ಬೇಕು, ಬೇಜಾರಾಗತ್ತೆ ಅವನ್ಗೆ ಹೇಳ್ಕೊಳಕ್ಕೆ. ಗುರು ಎಲ್ಲಾ ಟೂರ್ಗೂ ಹೋದೆ, ಒಂದು ಮ್ಯಾಚ್ ಸಿಗ್ಲಿಲ್ಲ, ಸ್ಕ್ವಾಡ್ ಇಂದ ಹಂಗೇ ಆಚೆ ಹೋದೆ ಅಂತಾದ್ರೂ ದುಲೀಪ್ ಟ್ರೋಫಿಲ್ ಆಡ್ಸಿದ್ರು ರನ್ ಹೊಡಿತೀನಿ, ಇನ್ನೆಲ್ಲೋ ರನ್ ಹೊಡಿತೀನಿ ಅಂತ ಆಡ್ತಾ ಇದೀನಿ. ಇದು ಓವರ್ ಆಲ್ ದುಲೀಪ್ ಟ್ರೋಫಿನೇ ಒಂಥರ ಕನ್ಫ್ಯೂಸಿಂಗ್ ಫಾರ್ಮ್ಯಾಟ್. BCCIಗೆ ಗೊತ್ತಿಲ್ಲ ಅನ್ಸುತ್ತ ಆ ಹೆಸರಲ್ಲಿ ಒಂದು ಟೂರ್ನಮೆಂಟ್ ಇದೆ, ಆದ್ರೆ ಏನ್ ಮಾಡ್ಬೇಕು ಅಂತ. ಏನೋ ಚೇಂಜ್ ಮಾಡ್ತಾ ಮಾಡಿದ್ದು ಒಳ್ಳೆ ಇಂಟೆಂಟ್. ಎಲ್ಲರಿಗೂ ಹೋಗೋಣಪ್ಪ, ಒಳ್ಳೆ ಟೆಸ್ಟ್ ಮ್ಯಾಚ್ ಗಿಂತ ಮುಂಚೆ ಒಳ್ಳೆ ಇದ್ ಸಿಗತ್ತೆ, ಪ್ರಾಕ್ಟೀಸ್ ಮ್ಯಾಚಸ್ ಆದಂಗ ಆಗತ್ತೆ, ಹೆಂಗಿದ್ರು ರಂಜಿ ಅಭಿದೂರೆ ಅನ್ಕೊಂಡೆಲ್ಲ ಸ್ಟಾರ್ಟ್ ಮಾಡಿದ್ರು. ಸ್ಟಾರ್ಟ್ ಆಗಿದ್ ಒಳ್ಳೆ ಇಂಟೆನ್ಷನ್, ನಡೀತಾ ಇದೆ, ಚೆನ್ನಾಗೂ ಆಡ್ತಾ ಇದಾರೆ. ಈಗ ಏನು ಅಂದ್ರೆ ಇದರಿಂದ ಬರೋದು ಇವಾಗ ಒಳ್ಳೊಳ್ಳೆ ಹೆಸರುಗಳು ಆಚೆ ಆಯ್ತು, ಸುಮಾರು ಜನ ಪರ್ಫಾರ್ಮ್ ಮಾಡ್ತಾ ಇದಾರೆ, ಎಲ್ಲ ಆಗ್ತಾ ಇದೆ. ಇದರಿಂದ ಏನಾದ್ರೂ ಟ್ರಾನ್ಸ್ಪೈರ್ ಆಗತ್ತಾ ಇಂಡಿಯಾ ಟೀಮ್ಗೆ ಅಂದ್ರೆ? ಯಾಕಂದ್ರೆ ಅಲ್ಲಿ ಆಡ್ತಾ ಇರೋದೇ ಆಲ್ಮೋಸ್ಟ್ ಇನ್ನ ಯಂಗ್ಸ್ಟರ್ಸ್. ನಿನ್ಗೆ ಸದ್ಯಕ್ಕೆ ಅಲ್ಲಿಂದ ಯಾರು ರಿಟೈರ್ ಆಗ್ಬೇಕು ಅಂತಿರೋದೆಲ್ಲ ಬರೀ ಸ್ಪಿನ್ನರ್ಸ್, ಅದ್ರ ಮೇಲೆ ಯಾರು ಕಾನ್ಸಂಟ್ರೇಷನ್ ಇಲ್ಲ. ಇನ್ ಬೇರೆಯವರೆಲ್ಲ ಆಲ್ಮೋಸ್ಟ್ ಸೀಲ್ ಮಾಡ್ಕೊಂಡಿದ್ದಾರೆ ಅವ್ರ ಪೊಸಿಷನ್ಗಳು. ಎನಿವೆ, ಬಿಫೋರ್ ವಿ ಕನ್ಕ್ಲೂಡ್, ಏನಪ್ಪಾ ನಿಂದು ನಾಳೆ 11 ಹೇಳ್ಬಿಡು.
ನಾಳೆ 11ನ ಕ್ವಿಕ್ ಆಗಿ ಸ್ಕ್ವಾಡ್ ಇಂದಾನೆ ಬರ್ತೀನಿ. ಎನಿವೇಸ್, ಇದು ರೋಹಿತ್, ಜೈಸ್ವಾಲ್ ಅಂಡ್ ಗಿಲ್, ಫಾಲೋಡ್ ಬೈ ವಿಕೆ, ಎಸ್. ಫಾಲೋಡ್ ಬೈ ರಾಹುಲ್, ರಿಷಬ್ ಪಂತ್, ಆಮೇಲೆ ಇನ್ನು ಅಲ್ಲಿಂದ ಶುರು ಮಾಡ. ಓಕೆ, ನನ್ನ ಪ್ರಕಾರ ಸರ್ ಅಕ್ಷರ್, ಆಮೇಲಿಂದ ಆ, ಅಶ್ವಿನ್, ಜಡೇಜಾ, ಅಶ್ವಿನ್, ಕುಲ್ದೀಪ್ ಇಲ್ಲ ಆ, ಹಂಗಾರೆ ಟೀಮಲ್ಲಿ. ಕುಲ್ದೀಪ್ ಇಲ್ಲ. ಫಸ್ಟ್ ಮ್ಯಾಚ್ಗೆ ಓಕೆ. ಆಡ್ಸಲ್ಲ, ಸೆಕೆಂಡ್ ಮ್ಯಾಚ್ಗೆ ಕುಲ್ದೀಪ್ನ ತರೋಣ. ಫಸ್ಟ್ ಮ್ಯಾಚ್ ನಡೀತಿರೋದು ಎನಿವೇಸ್, ಇದು ಫಸ್ಟ್ ಚೇಪಾಕ್ ಹಾ ಚೇಪಾಕ್ ಚೇಪಾಕ್ ಚೆನ್ನೈ. ಚೆಪಾಕ್ ಅಲ್ಲಿ. ಸೊ ಸ್ವಲ್ಪ ಬೆಟರ್ ಬ್ಯಾಟ್ಸ್ಮನ್ಗೆ ಹೋಗ್ತಾ ಇದ್ದೀನಿ ನಾನಿಲ್ಲಿ ಆಫ್ ದ ಟೂ. ಅದ್ರ ನೆಕ್ಸ್ಟ್ ಅಶ್ವಿನ್ ಅಫ್ಕೋರ್ಸ್. ಎಲ್ಲಿ ಎಲ್ಲಿ ತನಕ ಬಂದ್ವಿ ಈಗ? ಒಂದು, ಆಯ್ತು, ಎರಡು, ಇಬ್ರೇ ಇರೋದು, ಎರಡು ಮೂರು, ಫಾಸ್ಟ್ ಬೌಲರ್. 4 ಅಷ್ಟೇ. ಬುಮ್ರಾ ಅಂಡ್ ಸಿರಾಜ್. ಪ್ರಿಟಿ ಮಚ್ ಯಾ. ಸೇಮ್ ಸ್ಕ್ವಾಡ್ ನಂದುನು. ಐ ಥಿಂಕ್ ಹ್ಮ್ ಕುಲ್ದೀಪ್ ವಿಲ್ ಮೇಕ್ ದ ಕಟ್. ಮೇ ಬಿ he may not, because Akshar is a better batter and he can still bowl spin ಅಂತ. ಎಸ್. ಹ್ಮ್ ನೋಡೋಣ, ಮಜಾ ಅಂತೂ ಇರತ್ತೆ. ಜನ ತುಂಬಾ ನನ್ಗನ್ಸೋದು ಇದು ಅಷ್ಟೇ ಗುರು, ಜನ ತುಂಬಾ ಹೋಪ್ಸ್ ಇಟ್ಕೊಂಡ್ಬಿಟ್ಟಿದ್ದಾರೆ, ಓಯ್ ಪಾಕಿಸ್ತಾನ್ಗೆ ಹೊಡೆದ್ ಬಂದ್ಯಾರೆ ಅಂತ. ಅರ್ಥ ಮಾಡ್ಕೊಳ್ಳಿ, ಪಾಕಿಸ್ತಾನದು ಇದು ಪಾಕಿಸ್ತಾನ್. ಇಂಡಿಯಾದಲ್ಲಿ ಆಡ್ತಾ ಇರೋದು. ಅವ್ರ ಹೌದು. ಬೌಲಿಂಗ್ ಇಂಡಿಯನ್ ಸ್ಪಿನ್ನರ್ಸ್ಗೆ, ಇಂಡಿಯನ್ ಬೌಲರ್ಸ್ಗೆ, ಇವಾಗಿರೋ ಪಾಕಿಸ್ತಾನ್ ಸ್ಕ್ವಾಡ್ ಬೌಲರ್ಸ್ಗೆ ಒಂಥರ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ತುಂಬಾನು ಏನೇನೋ ಆಗತ್ತೆ. ಎಸ್, ಫೈಟ್ ಕೊಡ್ಬೋದು, ಸಬ್ ಕಾಂಟೆಂಟ್ ಅಲ್ಲಿ ಇರೋದು ಚೆನ್ನಾಗಿರತ್ತೆ ನೋಡಿ, ಬಟ್ ಎಸ್. ಅಪ್ಸೆಟ್ ಆಗತ್ತೆ ಅನ್ನೋದೆಲ್ಲ ಸುಳ್ಳು. ಆ ತರ ಏನಾದ್ರೂ ನಡೆದ್ರು ಯಾವ್ದೋ ಒಂದ್ ಇನ್ನಿಂಗ್ಸ್ ಅಲ್ಲಿ ಆಗ್ಬೋದು ಅಷ್ಟೇ. ಅಷ್ಟೇ ಅಷ್ಟೇ. ಎರಡೆರಡು ಇನ್ನಿಂಗ್ಸ್ ಅಲ್ಲಿ ಏನೋ ಶಾಕರ್ ಬಂದು ಅಷ್ಟು ಇರ್ರೆಸ್ಪಾನ್ಸಿಬಲ್ ಆಗಂತೂ ನಮ್ಮವ್ರು ಆಡಲ್ಲ. ಎನಿವೇಸ್, ನಮ್ ಬಾಸ್ ಗೋಡೆ ಹೊಡೆದಾಕಿದ್ದಾರೆ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ. ಗೋಡೆನ ಗ್ಲಾಸ್ ನೋಡಿದ್ಯಾ ಅದು? ಹೊಡೆದಾಕ್ಬಿಟ್ರೆ, ಗ್ಲಾಸ್ ಅನ್ಸುತ್ತಲ್ಲ. ಐ ಥಿಂಕ್ ಇದು ಇದನ್ಸತ್ತೆ, ಈ ಫಾಲ್ಸ್ ವಾಲ್, POP ವಾಲ್ ಏನೋ ಅದು. ಓಕೆ ಓಕೆ. ಗ್ಲಾಸ್ ಅಲ್ಲ ಆದ್ರೆ ಪ್ರಾಪರ್ ಸಾಲಿಡ್, POP ತರ ಸಮಥಿಂಗ್ ಹಂಗೆ. ಸಾಲಿಡ್. ಅವ್ರು ಬಿಡಪ್ಪ ಅಷ್ಟೇ, ಅವ್ರನ್ನ ನೋಡಕ್ಕೆ. ಹೊಸ ಹೊಸ ಟಿವಿ ಬೇರೆ ಬಂದಿದೆ, ನಾಳೆನೇ ಇನ್ಸ್ಟಾಲೇಷನ್ ನಮ್ದು. ಆ ಟಿವಿ ಕೂತ್ಕೊಂಡು ಆಗ್ಲಿ ಸಂತೋಷ. ಹಾಕೊಳ್ಳಿ. ಜಿಯೋ ಹ್ಮ್ ಸಿನಿಮಾನಾ? ಜಿಯೋ ಸಿನಿಮಾಲಿ ಇರೋದು. ನಮ್ದು ಹೆಂಗಿದ್ರು ಟಾಟಾ ಸ್ಕೈ ಇದೆಯಲ್ಲ, ಅದೇ. ಸ್ಪೋರ್ಟ್ಸ್ 18 ಅಲ್ಲಿ ನೋಡ್ತೀವಿ. ಎಸ್. ಅಲ್ಲಿಗೆ ಅವಾಗ ನಮ್ ಜಾನಿ ಸರ್ದು ಕಮೆಂಟ್ರಿ ಕೇಳಕ್ಕೆ ಜಿಯೋ ಸಿನಿಮಾಸ್ ಸ್ವಿಚ್ ಮಾಡೋಣ. ಇದು ಸ್ಪೋರ್ಟ್ಸ್ 18 ಕನ್ನಡ ಇಲ್ಲ ಅಲ್ಲ, ಬರೀ ಕನ್ನಡ ಇಲ್ಲ, ಬರೀ ಇಂಗ್ಲಿಷ್. ಕನ್ನಡ ಇಸ್ ಓನ್ಲಿ ಸ್ಟ್ರೀಮಿಂಗ್. ಸ್ಟ್ರೀಮಿಂಗ್. ಆಲ್ ರೈಟ್, ಹಾಗಾದ್ರೆ ಅಲ್ಲಿಗೆ ಗುಡ್. ಈ ಇಲ್ಲಿಗೆ ಎಪಿಸೋಡ್ ಈ ಮುಗಿಸುವ. ವಾರದ ಪ್ರಾಬ್ಲಿ ಈ ಎಪಿಸೋಡ್ ಮುಗಿಸೋಣ. ಬರೋಣ. ಎಲ್ಲಿಗೆ ಬರೋದು? ಆಕ್ಚುಲಿ ಇಂಟರ್ನ್ಯಾಷನಲ್ ಅಲ್ಲಿ ಮಜಾ ಇದೆ. ಆ ಕಡೆ ಸೌತ್ ಆಫ್ರಿಕಾ, ಅಫ್ಘಾನಿಸ್ತಾನ್ ನೋಡಿ ಏನಾಯ್ತು ನೋಡೋಣ. ಏನೋ 100 ಸೌತ್ ಆಫ್ರಿಕಾ ಅಂದ್ರೆ ಅವ್ರು 106, ಏನ್ ಫುಲ್ ಟೀಮ್ ಹೋಗಿಲ್ಲ ಅಫ್ಘಾನಿಸ್ತಾನ್ ಅನ್ಸುತ್ತೆ. ಗೆದ್ರು. ಫುಲ್ ಟೀಮ್ ಹೋಗಿಲ್ಲ ಅನ್ಸುತ್ತೆ. 60% ಫುಲ್ ಟೀಮ್ ಇದೆ, ಇಲ್ಲ ಅಂತಲ್ಲ. ಬಟ್ ಓಕೆ, ಏನ್ ಆತರ ಆ ರೇಂಜ್ಗೂ ಹೊಡ್ಸ್ಕೊಳ್ಳೋಷ್ಟು ಇಲ್ಲ. ಇನ್ ರೀಸಾ ಅಂಡ್ ಟ್ರಿಕ್ಸ್, ಮಾರ್ಕ್ರಮ್, ಟ್ರಿಸ್ಟನ್ ಸ್ಟಬ್ಸ್, ವೆರೈನಿ, ಫೇಕ್ ಲುಕ್ ವಾಯೋ ಎಲ್ಲ ಇದಾರೆ. ಫೇಕ್ ಲುಕ್ ವಾಯೋನೆ. ಆ ಕಡೆ 30 ನೋಡಪ್ಪ, ಹೊಡೆದಿವಿ, ಇವರು ನಾವು 150 ನೋಡಿ ಆಗಿರೋದು. ಅದೇ ಹೇಳೋದು, ಶ್ರೀಲಂಕಾ ನಾವ್ ಹೇಳದ್ವಲ್ಲ ಇಸ್ ಎಮರ್ಜಿಂಗ್. ನ್ಯೂಜಿಲೆಂಡ್ ಎಸ್. ಮೇಲೆ ಏನಿದೆ, ಪುಟ್ ಅಪ್ ಗುಡ್ ಟೋಟಲ್ 302 for 7 at the end of day 1. ಕಮಿಂದು ಮಿಂಡಿಸ್ ಮತ್ತೆ 100 ಹೊಡೆದಿದ್ದಾರೆ. ಆಡ್ತಾರ ಡೆಫಿನೆಟ್ಲಿ ಟೀಮ್ ಟು ಲುಕ್ ಆದ್ರೂ ಫಾರ್. ದೇ ಆರ್ ಕಮಿಂಗ್ ಗುಡ್. ಆಕ್ಚುಲಿ ಈ ಸೇನಾ ಕಂಟ್ರೀಸ್ ಬಿಟ್ಟು ಬೇರೆಯವ್ರನ್ನು ಪರ್ಫಾರ್ಮ್ ಮಾಡಿದ್ರೆ ಕ್ರಿಕೆಟ್ಗೂ ಒಳ್ಳೇದು. ಅಂಡ್ ಪರ್ಟಿಕ್ಯುಲರ್ಲಿ ಶ್ರೀಲಂಕಾದು ಏನ್ ಬ್ಯಾಡ್ ಕ್ರಿಕೆಟಿಂಗ್ ಸ್ಟ್ರಕ್ಚರ್ ಎಲ್ಲ ಇದೆ ಅಂತೆಲ್ಲ ಏನ್ ಇರ್ಲಿಲ್ಲ. ಅದೇನೋ ಪಾಪ ಅವ್ರಿಬ್ರು ರಿಟೈರ್ ಆಗ್ತಿದಂಗೆ ಸಡನ್ ಆಗಿ ಅಲ್ಲಿ ಕ್ರಿಕೆಟ್ ಮಾಯ ಆಗೋಯ್ತು ಅಂಗಕಾರ ಅಂತ ಮತ್ತೆ ಅನ್ಸ್ಬಿಡ್ತು ಜಯವರ್ಧನೆ ಅಷ್ಟೇ. ಅಂತಾರೆ, ಈಗ ಡುಬುಕ್ ಅಂತ ಮುಳುಗಿರೋಯ್ತು. ಹೌದು. ಸೊ ಅದ್ ಬಿಟ್ರೆ ದೇ ಹ್ಯಾವ್ ಬೀನ್ ಕನ್ಸಿಸ್ಟೆಂಟ್ಲಿ ವೆರಿ ಗುಡ್. ಅಟ್ಲೀಸ್ಟ್ ಚಾಲೆಂಜ್ ಮಾಡೋರು. ಟೂರ್ನಮೆಂಟ್ ಟ್ರೋಫಿ ಗೆಲ್ತಿದ್ರೋ ಇಲ್ವೋ ಗೊತ್ತಿಲ್ಲ, ಚಾಲೆಂಜ್ ಅಂತೂ ಮಾಡೋರು. ಸೊ ಇಟ್ ವಿಲ್ ಬಿ ಗುಡ್. ಒನ್ ಮೋರ್ ಟೀಮ್ ಮಾತ್ರ ವಾಪಸ್ ಬಂದ್ರೆ ನೈಸ್. ಸುಮಾರು ಆಗ್ತಾ ಇದೆ ಓಕೆ. ಕ್ರಿಕೆಟ್ ಇಂಟರ್ನ್ಯಾಷನಲ್ ಅಲ್ಲಿ. ಅಫ್ಘಾನಿಸ್ತಾನ್, ಸೌತ್ ಆಫ್ರಿಕಾ ಆಗ್ತಾ ಇದೆ, ಇಂಗ್ಲೆಂಡ್ ಆಸ್ಟ್ರೇಲಿಯಾ ಆಗ್ತಾ ಇದೆ, ನ್ಯೂಜಿಲೆಂಡ್ ಶ್ರೀಲಂಕಾ ಆಗ್ತಾ ಇದೆ. ನಾಳೆಯಿಂದ ಇಂಡಿಯಾ ಬಾಂಗ್ಲಾದೇಶ ಆಗತ್ತೆ.
ಸುಮಾರು ಕ್ರಿಕೆಟ್ ಇದೆ ಮಾತಾಡೋದಕ್ಕೆ. ಮತ್ತೆ ಹ್ಮ್ ನೆಕ್ಸ್ಟ್ ಎಪಿಸೋಡು ಎಲ್ಲ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಕವರ್ ಮಾಡಕ್ಕೆ ಸಿಗುವ. ಹ್ಯಾವ್ ಎ ಗುಡ್ ತುಂಬಾ ವೀಕ್. ಬೇಗನೆ ಸಿಗುವ. ಯಾ, ಶುಭರಾತ್ರಿ. ಗುಡ್ ನೈಟ್. Till then, ಪ್ರಿಯ ವೀಕ್ಷಕರೇ, goodbye. Good night. Bye bye.